ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ಗುಂಡಿ ಗಂಡಾಂತರ. ರಸ್ತೆ ಗುಂಡಿಗೆ ಬಿದ್ದು ಪಲ್ಟಿ ಹೊಡೆದ ಬೈಕ್ ಸವಾರ. ಸ್ವಲ್ಪ ಯಾಮಾರಿದ್ರೂ ಮನುಷ್ಯ ಹರೋಹರ. ಬೆಂಗಳೂರಲ್ಲಿ ಡೆಡ್ಲಿ ನಾಯಿಗಳ ಅಟ್ಟಹಾಸಕ್ಕಿಲ್ಲ ಕಡಿವಾಣ. ಕೆಂಪೇಗೌಡ ನಗರದಲ್ಲಿ ಡೆವಿಲ್ ಡಾಗ್ಗಳ ಆಟಾಟೋಪ. 100 ಸಾರಿ ಮನವಿ ಮಾಡಿದ್ರು ಜಿಬಿಎ ಡೋಂಟ್ ಕೇರ್. ಇಂಡಿಗೋ ಅವಾಂತರಕ್ಕೆ ತತ್ತರಿಸಿದ ಪ್ರಯಾಣಿಕರು. ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ 20 ಕನ್ನಡಿಗರು ಅತಂತ್ರ. 1 ವಾರ ಫ್ಲೈಟ್ ಇಲ್ಲ ಅಂತಿರೋ ಸಂಸ್ಥೆ. ಮಂಗಳೂರಿನಲ್ಲಿ ಸಿಎಂ ಡಿಸಿಎಂ ಪರ ಜಯಘೋಷ. ಕೆಸಿ ವೇಣುಗೋಪಾಲ್ಗೆ ಮುಜುಗರ. ಮಿಥುನ್ ರೈ, ಐವಾನ್ ಡಿಸೋಜಾಗೆ ಎಸಿಸಿ ನೋಟಿಸ್. ಸಂಕ್ರಾಂತಿ ಮುಗಿಯಬೇಕು, ಬಜೆಟ್ ಮಂಡನೆಯಾಗಬೇಕು. ಕುರ್ಚಿ ಕದನದಲ್ಲಿ ಎಲ್ಲವೂ ಸುಖಾಂತ್ಯವಾಗುತ್ತೆ. ಪವರ್ ಫೈಟ್ ಬಗ್ಗೆ ಕೋಡಿಮಠ ಶ್ರೀ ಭವಿಷ್ಯವಾಣಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಈಗಾಗಲೇ ಒಂದಷ್ಟು ರಸ್ತೆಗಳು ಬೆಂಗಳೂರಲ್ಲಿ ಉಳ್ಕೊಂಡಿದೆ, ಚೆನ್ನಾಗಿದೆ ಅಂತ ಅನ್ಕೊಳ್ಳುವಂತಹ ಸಂದರ್ಭದಲ್ಲೇ ಯಾವುದೇ ಗುಂಡಿಗಳು ಇಲ್ಲ ಅಂತ ಅನ್ಕೊಂಡ್ರೆ ಆ ರಸ್ತೆಯಲ್ಲಿ ರಾತ್ರೋರಾತ್ರಿ ಯಾವುದೋ ಒಂದು ಅಗಿತಾರೆ. ಅದು ಬೇರೆ ಬೇರೆ ರೀತಿಯಲ್ಲಿ ಆಗಿರ್ಬೋದು. ಈಗಾಗಲೇ BWSSP ಕಾಮಗಾರಿಯಿಂದ ಆಗಿರ್ಬೋದು, ಅಥವಾ ಯಾವುದೋ ಪೈಪ್ಲೈನ್ ಕಾಮಗಾರಿಯಿಂದ ಆಗಿರ್ಬೋದು, ಮತ್ತೆ ಅಗಿತಾರೆ. ಕಾಮಗಾರಿ ಹೆಸರಿನಲ್ಲಿ ಈಗ ವೈಟ್ ಟ್ಯಾಪಿಂಗ್ ರೋಡ್ ಅನ್ನ ಅಗದಿರುವಂತ ಘಟನೆ ನಡೆದಿದೆ. ರಸ್ತೆಗಳು ಒಂದಷ್ಟು ಸರಿಯಾಗಿ ಉಳ್ಕೊಂಡಿದೆ ಅಂತ ಅನ್ಕೊಂಡು ಆ ರಸ್ತೆಯಲ್ಲಿ ಓಡಾಡ್ತಾ ಇದ್ರೆ ಆ ರಸ್ತೆಗಳಲ್ಲೂ ಕೂಡ ಕಾಮಗಾರಿ ಹೆಸರಲ್ಲಿ ಆಗಿತ್ತ 20 ವರ್ಷ ಬಾಳ್ಲಿ ಅಂತ ಈ ವೈಟ್ ಟಾಪಿಂಗ್ ಮಾಡಿರೋದು. ಆದರೆ ವೈಟ್ ಟಾಪಿಂಗ್ ಮಾಡಿದಂಥ ಈ ರಸ್ತೆಯಲ್ಲೂ ಕೂಡ ಅದೇ ಕತೆ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಕಳಪೆ ಕಾಮಗಾರಿ ಈಗ ಎಕ್ಸ್ಪೋಸ್ ಆಗಿದೆ. KR ಸರ್ಕಲ್ನಲ್ಲಿ KPTCLನಿಂದ ಕಳಪೆ ಕಾಮಗಾರಿಯನ್ನ ಮಾಡಲಾಗಿದೆ. ಅಲ್ಲಿ ರಸ್ತೆ ಅಗದಿದ್ದಾರೆ. ರಸ್ತೆ ಅಗದ ನಂತರದಲ್ಲಿ ಮತ್ತೆ ಆ ವೈಟ್ ಟಾಪಿಂಗ್ ಪಕ್ಕದಲ್ಲಿ ರಸ್ತೆ ಆಗಬೇಕು. ಆದರೆ ಆ ಕಾಮಗಾರಿ ಇದೆಯಲ್ಲ, ಆ ಕಾಮಗಾರಿ ನಡೆದಿರೋದೇ ಕಳಪೆ ಅನ್ನುವಂಥ ಮಾಹಿತಿ ಇದೆ. ಅದರ ಮೇಲೆ ವಾಹನಗಳು ಬಿಡಿ, ಅಲ್ಲಿ ಜನ ಕೂಡ ಓಡಾಡೋದಕ್ಕೆ ಭಯ ಪಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡ್ತಿದೆ. ಒಂದು ಕಡೆ ಸರಿಯಾಗಿ ರಸ್ತೆ ಮುಚ್ಚಿಲ್ಲ, ಎಲ್ಲ ಕಳಪೆ ಆಗಿದೆ. ಮತ್ತೊಂದು ಕಡೆ ಜಲಮಂಡಳಿ KPTCLರಿಂದ ಕಾಮಗಾರಿ ಆಗ್ತಿದೆ, ಅದು ಸರಿಯಾಗಿ ರಸ್ತೆಯನ್ನು ಮುಚ್ಚಿಲ್ಲ. ಇದೀಗ ವಾಹನ ಸವಾರಿಗೆ ಕಂಟಕವಾಗಿದೆ. ನಾನೀಗ KR ಸರ್ಕಲಲ್ಲಿದ್ದೇನೆ. ನೋಡ್ತಿರ್ಬೋದು, ಈ ಒಂದು ಭಾಗದಲ್ಲಿ KPTCL ಅವರು ಒಂದು ಕಡೆ ಆ ಕಾಮಗಾರಿ ಹೆಸರಲ್ಲಿ ರಸ್ತೆಯನ್ನು ಅಗದಿದ್ರು. ಅದು ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಅಗಿದು ಒಂದು ಕಡೆ ಹಾಳು ಮಾಡಿಟ್ಟಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಬಟ್ ಇದೀಗ ಕ್ಲೋಸ್ ಮಾಡಿದ್ದಾರೆ. ನೋಡ್ತಿರ್ಬೋದು, ಕಾಂಕ್ರೀಟ್ ಸ್ಲ್ಯಾಬ್ಗಳು ಹಾಕಿ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿದ್ದಾರೆ. ಇನ್ನೂ ಇದರ ಸಿಮೆಂಟ್ ಹಾಕಿಲ್ಲ, ಫಿನಿಶಿಂಗ್ ಮಾಡಿಲ್ಲ. ಎಲ್ಲೆಂದರಲ್ಲಿ ಓಪನ್ ಆಗಿದೆ. ಸಾಕಷ್ಟು ವಾಹನಗಳ ಸಂಚಾರ ಆಗಿದೆ. ಪಕ್ಕದಲ್ಲಿ ವಿಧಾನಸೌಧ ಇದೆ, ವಿಕಾಸ್ ಸೌಧ ಇದೆ, ಕೋರ್ಟ್ಸ್ ಇದೆ, ಸುತ್ತಮುತ್ತ ಕಾಲೇಜುಗಳಿದ್ದಾವೆ. ಸಾಕಷ್ಟು ಜನ ಓಡಾಡ್ತಾರೆ. ಮತ್ತೊಂದು ಕಡೆ ವಾಹನಗಳು ಓಡಾಡ್ತವೆ. ಏನಾದರೂ ಅಪಘಾತ ಇದ್ದರೆ ಯಾರು ಜವಾಬ್ದಾರಿ? ನೋಡ್ತಿರ್ಬೋದು ಪೈಪ್, ಯಾಕಂದರೆ ಕೇಬಲ್ಗಳು ಯಾವ ರೀತಿ ಬಿಸಾಡಿ ಹೋಗಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ಆ ಫುಟ್ಪಾತಲ್ಲಿ ಜನ ಓಡಾಡಬೇಕಾದ ಪರಿಸ್ಥಿತಿ. ಬಟ್ ಇದೀಗ ಕೇಬಲ್ ಹಾಕಿದ್ದಾರೆ. ಹೀಗಾಗಿ ರಸ್ತೆ ಮೇಲೆ ಓಡಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. GBA ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ. KPTCL ಅವರು ಮಾಡಿರುವ ಕಾಮಗಾರಿ ಎಡವಟ್ಟು ನೋಡಿ ಅವರಿಗೆ ಎಷ್ಟು ಫೈನ್ ಹಾಕ್ತೀರಿ? ಯಾಕಂದರೆ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಿದರೆ ಫೈನ್ ಹಾಕ್ತೀರಿ, ಮನೆಗೆ ಹೋಗಿ ಕಸವನ್ನು ಸುಡ್ತೀರಿ. ಬಟ್ ಇದೀಗ ಎಲ್ಲ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಫುಟ್ಪಾತನ್ನು ಎಲ್ಲ ಹಾಳು ಮಾಡಿಟ್ಟಿದ್ದಾರೆ. ಇಲ್ಲಿ ಕೇಬಲ್ಗಳನ್ನು ಬಿಸಾಡಿ ಹೋಗಿದ್ದಾರೆ. ಒಂದು ಕಡೆ ಓಡಾಡೋಕ್ಕಾಗಲ್ಲ, ರಸ್ತೆ ಮೇಲೆ ಓಡಾಡಬೇಕು. ಪಕ್ಕದಲ್ಲಿಯೂ ವಾಹನಗಳ ಸಂಚಾರ ಆಗುತ್ತೆ. ಏನಾದರೂ ಅಪಘಾತ ಆಯ್ತಂದರೆ ಜೀವ ಹೋಗೋದು ಗ್ಯಾರಂಟಿ. ಯಾಕಂದರೆ ಇಲ್ಲಿ ಸುತ್ತಮುತ್ತ ಕಾಲೇಜುಗಳಿದ್ದಾವೆ, ಸಾಕಷ್ಟು ಜನ ಮಹಿಳೆಯರು ಓಡಾಡ್ತಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಇದು ಮೇನ್ ಸರ್ಕಲ್, ಇದು ಎಡವಟ್ಟು ನೋಡಿ ಯಾವ ರೀತಿ ಎಡವಟ್ಟು ಮಾಡಿದ್ದಾರೆ ಅಂದರೆ
ಎಲ್ಲಿ ಫಿನಿಶಿಂಗ್ ಮಾಡಿಲ್ಲ, ಎಲ್ಲ ಓಪನ್ ಆಗಿದೆ. ಯಾಕಂದರೆ ವೈಟ್ ಟ್ಯಾಪಿಂಗ್ ಇದು BBMP ಕೋಟಿಗಟ್ಟಲೆ ಖರ್ಚು ಮಾಡಿ ಒಂದು ಕಡೆ ಸುಮಾರು ಒಂದು 20 ವರ್ಷ ರಸ್ತೆ ಬಾಳಿಕೆ ಬರಬೇಕೆಂಬ ದೃಷ್ಟಿಯಿಂದ ಈ ವೈಟ್ ಟ್ಯಾಪಿಂಗ್ ಮಾಡಿರ್ತಾರೆ. KPTCL ಅವರು ಕೇಬಲ್ ಅಳವಡಿಕೆಯಿಂದ ಈ ವೈಟ್ ಟ್ಯಾಪಿಂಗ್ ಆಗಿದ್ದು ಇದೀಗ ಯಾವ ರೀತಿ ರಸ್ತೆಯನ್ನು ಮುಚ್ಚಿದ್ದಾರೆ ನೋಡ್ತಿರ್ಬೋದು. ಇದು ಕಳಪೆ ಕಾಮಗಾರಿ. GB ಅಧಿಕಾರಿಗಳು ಇದೀಗ ಎಷ್ಟು ದಂಡ ಹಾಕ್ತಾರೆ ಈಗ ಎಂಬುದು ಒಂದು ಕಡೆ ಜನಸಾಮಾನ್ಯ ಪ್ರಶ್ನೆ ಆಗಿದೆ. ಯಾಕಂದರೆ ಇದು ಸಾಕಷ್ಟು ವಾಹನಗಳು ಓಡಾಡ್ತವೆ. ಹೀಗಾಗಿ ಈ ಒಂದು ಭಾಗದಲ್ಲಿ ವಾಹನ ಸವಾರರು ಒಂದು ಕಡೆ ಜೀವ ಭಯದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೀದಿ ನಾಯಿಗಳಿಗೆ ಒಂದಷ್ಟು ಕ್ರಮಗಳನ್ನ ಕೈಗೊಂಡ್ರೂ ಕೂಡ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಹಾವಳಿ ತಪ್ಪುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಪದೇ ಪದೇ ಒಂದಷ್ಟು ಅಟ್ಯಾಕ್ಗಳು ಆಗ್ತಾ ಇರೋದು, ಇಂಥ ಪ್ರಕರಣಗಳು ವರದಿ ಆಗ್ತಾನೆ ಇದೆ. ಅಂತ ಒಂದಷ್ಟು ಘಟನೆಗಳು ಈಗ ಮತ್ತೆ ನಡೆದಿದೆ. ಹಾಗಾಗಿ ಈ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡಬೇಕು, ಈ ಹಾವಳಿಯನ್ನ ತಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಜನ ರಸ್ತೆಗಿಳಿದ್ರೆ ಸಾಕು, ಡೆಡ್ಲಿ ಡಾಗ್ಸ್ಗಳಿಂದ ಅಟ್ಯಾಕ್ ಮಾಡಲಾಗುತ್ತೆ, ಸಾಕಪ್ಪ ಸಾಕು ಬೀದಿ ನಾಯಿಗಳ ಹಾವಳಿ ಅಂತ ಜನ ಹೇಳ್ತಾ ಇದ್ದಾರೆ. ಕೆಂಪೇಗೌಡ ನಗರದ ನಿವಾಸಿಗಳಿಗೆ ಪ್ರತಿನಿತ್ಯ ಈ ನಾಯಿಗಳು ಕಾಟ ಕೊಡ್ತಾ ಇದೆ. ಹಿಂಡಾಗಿ ಒಂದು ರೀತಿ ಡೆವಿಲ್ಸ್ನಂತೆ ಬೀದಿ ನಾಯಿಗಳು ಕಾಟ ಕೊಡ್ತಾ ಇದೆ, ದಾಳಿ ಮಾಡ್ತಾ ಇದೆ. ಈ ಬೀದಿ ನಾಯಿಗಳ ಕಾಟಕ್ಕೆ ಮುಕ್ತಿ ಕೊಡಿ ಅಂತ ಪಾಲಿಕೆಗೆ ಮೊರೆ ಹೋಗಿದ್ದಾರೆ ಸ್ಥಳೀಯರು. ಈಗ ದೊಡ್ಡಬೊಮ್ಮಸಂದ್ರದಲ್ಲಿ ಸರ್ ಸಮಸ್ಯೆಗಳು ಭಾಳಷ್ಟಿದೆ ನಾಯಿಗಳ ಕಾಟ. ಯಾಕಂದರೆ ನಾವು ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಬರಬೇಕಾದ್ರೆ 11:15 11:00 ಆಗುತ್ತೆ. ಆ ಅಪೂರ್ವ ಅಪಾರ್ಟ್ಮೆಂಟ್ ಹತ್ರ ಬರಬೇಕಾದ್ರೆ ನಾಯಿಗಳ ಕಾಟ ಜಾಸ್ತಿ ಇದೆ. ತುಂಬ ಅನಾನುಕೂಲತೆ, ಯಾಕಂದರೆ ಮೈ ಮೇಲೆ ಬರ್ತವೆ ಕಚ್ಚಕ್ಕೆ. ಆಮೇಲೆ ನೀವು ಸುಮಾರು ನೋಡಿದ್ರೆ ಲಾಸ್ಟ್ ಇನ್ಸಿಡೆಂಟು ಒಂದು ಬೆಂಗಳೂರಲ್ಲಿ ಆಗಿದೆ ಇನ್ಸಿಡೆಂಟ್ಗಳು. ಮಕ್ಕಳ ಮೇಲೆ ನಾಯಿಗಳು ಕಡಿದ್ಬಿಟ್ಟು ಮಗು ಸಾವು ಒಪ್ಕೊಂಡಿದೆ. ಅದಕ್ಕೆ ಅಂಥ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ ಸರ್. ಬೆಂಗಳೂರಾದ್ಯಂತ ಎಲ್ಲ ಕಡೆ ಆಗ್ತಾಯಿದೆ. ದಯವಿಟ್ಟು ನಾನು ಮನವಿ ಮಾಡೋದೇನೆಂದರೆ ಈ ಆಹಾರ ಹಾಕೋದು ಅವಾಯ್ಡ್ ಮಾಡಿ, ಹಾಕಬೇಡಿ. ಅದು ಏನಾಗುತ್ತೆ, ಆಹಾರ ಹಾಕೋದ್ರಿಂದ ನೆಕ್ಸ್ಟ್ ಡೇ ಮತ್ತೆ 4-5 ನಾಯಿಗಳು ಬಂದು ಮತ್ತೆ ಜೊತೆ ಕೊಡ್ತವೆ. ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೆಂಪೇಗೌಡ ನಗರದಲ್ಲಿರುವಂತಹ ಈ ಒಂದು ಪಾರ್ಕ್ ಏನಿದೆ, ಈ ಒಂದು ಪಾರ್ಕ್ನಲ್ಲಿ ನಾಯಿಗಳ ಹಾವಳಿಗೆ ಮಿತಿಯೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಪೂರ್ಣವಾಗಿ ಒಂದಿಷ್ಟು ಪೊದೆಗಳು ಆವರಣ ಆಗಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನಾಯಿಗಳು ಇಲ್ಲೇ ಬೀಡು ಬಿಡ್ತಾ ಇದೆ. ಅದರ ಜೊತೆಗೆ ಇಲ್ಲಿ ವಾಕಿಂಗ್ಗೆ ಬರುವಂಥವರು ಬಂದು ನಾಯಿಗಳಿಗೆ ಒಂದಿಷ್ಟು ಆಹಾರವನ್ನು ನೀಡ್ತಾ ಇದ್ದಾರೆ. ಮತ್ತೆ ಈ ಮಾಂಸದ ರುಚಿಯನ್ನು ತೋರಿಸಿರೋ ಹಿನ್ನೆಲೆಯಲ್ಲಿ ಈ ಹಿಂದೆ ಈ ಒಂದು ಜಾಗದಲ್ಲೇ ಸುಮಾರು 6ಕ್ಕೂ ಹೆಚ್ಚು ಕೇಸುಗಳು ನಾಯಿಗಳಿಂದಾಗಿ ಗಾಯಗೊಂಡಿರುವಂಥದ್ದು ಮತ್ತೆ ಸಾವನ್ನಪ್ಪಿರುವಂತಹ ಕೇಸುಗಳು ದಾಖಲಾಗಿತ್ತು. ಇಷ್ಟಾದರೂ ಕೂಡ ಅದಾದ ಬಳಿಕ ಒಂದಿಷ್ಟು ಸಾರ್ವಜನಿಕರು ಇಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. ಮತ್ತೆ BBMP ಅಧಿಕಾರಿಗಳಿಗೆ ಮತ್ತೆ GB ಅಧಿಕಾರಿಗಳಿಗೆ ಪತ್ರವನ್ನು ಬರೆದ್ರು. ಆದರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಕೆಲಸ ಆಗಿಲ್ಲ. ಪೊದೆಯಲ್ಲಿ ಏನು ಬಚ್ಚಿಟ್ಟುಕೊಂಡು ಬಂದು ಇಲ್ಲಿ ವಾಕಿಂಗ್ ಅನ್ನ ಮಾಡುವಂತಹ ಒಂದಿಷ್ಟು ಏನು ವಾಯುವಿಹಾರಿಗಳು ಏನಿದ್ದಾರೆ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಯಾರದೇ ಭಯ ಇಲ್ಲದೆ ಕೂಡ ರಾಜಾರೋಷವಾಗಿ ಈ ಒಂದು ಪಾರ್ಕ್ನಲ್ಲಿ ಓಡಾಡ್ತಾ ಇರುವಂಥದ್ದು. ಇದರಿಂದಾಗಿ ದಿನನಿತ್ಯ ಇಲ್ಲಿನ ಜನ ಬೇಸತ್ತು ಹೋಗಿದ್ದಾರೆ. ವಾಕಿಂಗ್ ಮಾಡಬೇಕಾದ್ರೆ ಕೂಡ ಅವರಿಗೆ ಎದೆಯ ಬಡಿತ ಡವಡವ ಅನ್ನಿಸ್ತಾ ಇದೆ. ಒಂದಿಷ್ಟು ವಾಯುವಿಹಾರಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಪ್ರಮುಖವಾಗಿ ಸರ್, ಈಗ ಇದೇ ಏರಿಯಾದಲ್ಲಿ ಇದ್ದೀರಾ, ದಿನ ಏನು ವಾಕಿಂಗ್ ಮಾಡ್ತೀರಾ, ಎಷ್ಟು ಕಷ್ಟ ಅನ್ಸುತ್ತೆ ಸರ್ ನಾಯಿಗಳ ಕಾಟಕ್ಕೆ? ಸರ್ ಏನಂತಂದರೆ ಇಲ್ಲಿ ಒಂದು ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ವೀರೇಶ್ ಅಂತ ಒಂದು ಹುಡುಗನ್ನ ನಾಯಿಗಳು ಕಚ್ಚಿದ್ದಾವೆ, ತುಂಬ ಬ್ರೂಟಲಾಗಿ ಇದು ಮಾಡಿತ್ತು. ಸೊ ನಮ್ಗೆ ಆ ಇನ್ಸಿಡೆಂಟ್ ಆದಾಗಿಂದನೂ ಅದಕ್ಕೆ ಮುಂಚೆಯಿಂದನೂ ಒಂದು 5 ಇನ್ಸಿಡೆಂಟ್ ಆಗಿದೆ. ಇಲ್ಲೇನಂತ ನೋಡಿ, ನೀವು ಇಲ್ಲಿ ಕೆರೆ ಇದೆ, ಕೆರೆ ಇದರಿಂದ ಮೀನು ಇದೆಲ್ಲನೂ ಹಿಡ್ಕೊಂಡು ನಾಯಿ ತಿಂತಾ ಇದೆ. ಮತ್ತು ಅದ್ರ ಜೊತೆಲಿ ಅಂತಂದರೆ ಈ ಕೆರೆ ಸ್ವಲ್ಪ ಆ ಕಡೆಯಿಂದ ಈ ಚಿಕನ್ ವೇಸ್ಟು ಅದೆಲ್ಲ ತೊಗೊಂಬಂದು ವೇಸ್ಟ್ ಎಲ್ಲ ಹಾಕ್ತಾರೆ. ಸೊ ಅದು ತಿಂದು ಅದೇನಂತಂದರೆ ಮಾಂಸಕ್ಕೆ ರೂಢಿಯಾಗಿದೆ. ಇಲ್ಲಿ ಕೊಕ್ಕರೆ ಗಿಕ್ಕರೆ ಅದೆಲ್ಲ ಇಟ್ಕೊಂಡು ತಿಳುತ್ತೆ. ಮತ್ತು ನೋಡಿ, ನೀವು ಇಲ್ಲಿ ಗಮನಿಸ್ಬೋದು ನೋಡಿ, ನಾಯಿ ಅಲ್ಲಿ ತಿಂತಾ ಇದೆಯಲ್ವಾ. ಸುಮ್ಮನೆ ಈ ವಾಕ್ ಮಾಡೋರು ಏನಂತಂದರೆ ಅವ್ರೇನೋ ಪುಣ್ಯ ಬರಲಿ ಅಂತನೋ ಇಲ್ಲೇನೋ ಒಳ್ಳೇದಾಗಲಿ ಅಂತನೋ ಅದು ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ, ಅದು ನಮಗೆ ಕಷ್ಟ ಆಗ್ತಾಯಿದೆ. ಇಲ್ಲಿ ತಗೊಂಡ್ಬಿಟ್ಟು ಊಟ ಹಾಕ್ತಾರೆ, ಬಿಸ್ಕೆಟು ಅದು ಇದು ಹಾಕ್ತಾರೆ. ಅದೇನಾಗ್ತಾಯಿದೆ, ಅಲ್ಲಿ ತಿಂದು ಅಭ್ಯಾಸ ಆಗ್ತಾಯಿದೆ. ಸೊ ಇದಾಗಿ ಈಗ ಓಡಾಡ್ತಾ ಇದೆ. ಈಗ ಜನ ಇದ್ದಾಗ 4 ಜನ ಇದ್ದಾಗ ನಮಗೂ ಓಡಾಡ್ತಾ ಇದ್ರೆ ಒಂದು ಸ್ವಲ್ಪ ಧೈರ್ಯ ಅನಿಸುತ್ತೆ. ಬಟ್ ಏನಾದರೂ ನಾವು ಒಂಟಿ ಆಗ್ಬಿಟ್ರೆ, ಈಗ ನೋಡಿ, ಈಗ ನೀವು ಸ್ವಲ್ಪ ಹೊತ್ತಿಗೆ ಕತ್ಲಾಗುತ್ತೆ. ನಾವು 9 ಗಂಟೆವರೆಗೂ ಈ ರೋಡಲ್ಲಿ ಗಾರ್ಮೆಂಟ್ಸು ಹೆಣ್ಮಕ್ಳೆಲ್ಲ ಓಡಾಡ್ತಾರೆ. ಅವರೆಲ್ಲ ಒಬ್ಬೊಬ್ಬರೇ ಬರ್ತಾರೆ, ಅಲ್ಲಿ ಲೈಟ್ ಬೇರೆ ಇಲ್ಲ. ಸೊ ಇಂಥ ಇನ್ಸಿಡೆಂಟ್ ಆದಾಗ ಈಗ ಒಬ್ಬೊಬ್ಬರೇ ಓಡಾಡಬೇಕು, ತುಂಬ ಭಯ ಆಗುತ್ತೆ. ಮತ್ತು ಮಕ್ಕಳೆಲ್ಲ ಇದ್ದಾರೆ, ಮಕ್ಕಳೆಲ್ಲ ಈಗ ಪಾರ್ಕಲ್ಲಿ ಬಂದು ಒಬ್ಬೊಬ್ಬರೇ ಓಡಾಡಬೇಕು ಅಂತಂದ್ರೆ ಅಕಸ್ಮಾತ್ ನಮಗೆ ಗೊತ್ತಿಲ್ಲದೆ ಬಂದ್ಬಿಟ್ರು ಅನ್ಕೊಳ್ಳಿ, ನಾವಂತೂ ಈಗ ಬಿಡ್ತಾ ಇಲ್ಲ. ಒಂದು ವೇಳೆ ಗೊತ್ತಿಲ್ಲದೆ ಬಂದ್ಬಿಟ್ಟು ಏನಾದರೂ ಇನ್ಸಿಡೆಂಟ್ ಆದರೆ ಯಾರು ಅದಕ್ಕೆಲ್ಲ ಜವಾಬ್ದಾರಿ? ಇದಿಷ್ಟು ಇಲ್ಲಿನ ವಾಯುವಿಹಾರಿಗಳು ಹೇಳ್ತಾ ಇರುವಂಥ ಮಾತು. ದಿನನಿತ್ಯ ಆದರೆ ಭಯದಲ್ಲೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸ್ವಲ್ಪ ಕತ್ಲಾದರೆ ಸಾಕು, ಬೀದಿ ದೀಪಗಳು ಕೂಡ ಇಲ್ಲ. ಇದರ ಜೊತೆಗೆ ನಾಯಿಗಳ ಕಾಟ, ಮಕ್ಕಳು ಮರಿಗಳನ್ನ ಕರ್ಕೊಂಡು ಬರ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಆದಷ್ಟು ಇಲ್ಲಿನ ಸ್ಥಳೀಯರೇ ಒಂದಿಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾರು
ಓಡಾಡದ ರೀತಿಯಲ್ಲಿ ನೋಡ್ಕೊಳ್ಳೋದಿಕ್ಕೆ. ಆದರೂ ಕೂಡ ಇಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಅಧಿಕಾರಿಗಳು ಏನು ತಮ್ಮ ಕೆಲಸವನ್ನ ಸರಿಯಾಗಿ ಮಾಡಿದ್ರೆ ಜನರಿಗೆ ಇಷ್ಟು ಆತಂಕವಾಗಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ಅಂತ ಹೇಳಿ GBA ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋ ಸದ್ಯಕ್ಕೆ ಒಂದಷ್ಟು ಕಾರ್ಯಾಚರಣೆಯಲ್ಲಿ ಈಗಾಗಲೇ ವಿಮಾನಗಳು ರದ್ದಾಗಿರೋದು ಇದೆಲ್ಲವೂ ಕೂಡ ನಡೀತಾ ಇದೆ. ಜೊತೆಗೆ ಸಿಬ್ಬಂದಿಯ ಕೊರತೆ ಕೂಡ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕಾರ್ಯಾಚರಣೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ, ಅದರ ಜೊತೆಯಲ್ಲಿ ಹಾರಾಟದಲ್ಲೂ ಕೂಡ ಈಗ ವ್ಯತ್ಯಯ ಆಗಿದೆ. 4ನೇ ದಿನವೂ ಕೂಡ ಈ ಪ್ರಯಾಣಿಕರು ಪರದಾಡುವಂಥದ್ದು ಮುಂದುವರೆದಿದೆ. ದೇಶಾದ್ಯಂತ 550 ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿರೋದು. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೂ ಕೂಡ ಇದೇ ಗೋಳಾಟ. ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಚಂಡೀಗಢ ಏರ್ಪೋರ್ಟ್ನಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ಅಲ್ಲೂ ಕೂಡ ಕನ್ನಡಿಗರಿದ್ದಾರೆ, ಅವರು ಪರದಾಡ್ತಾ ಇದ್ದಾರೆ. ಇನ್ನೂ ಒಂದು ವಾರ ವಿಮಾನ ಹಾರಾಟ ಡೌಟ್ ಅಂತ ಇಂಡಿಗೋ ಹೇಳ್ತಾ ಇದೆ. ಈಗ ವಿಮಾನಯಾನ ಸಂಸ್ಥೆ ಒಂದಷ್ಟು ಸ್ಪಷ್ಟನೆಗಳನ್ನು ಕೊಟ್ಟಿದೆ. ಇನ್ನೂ ಒಂದು ವಾರ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಕನ್ಫರ್ಮೇಷನ್ ಇನ್ನೂ ಬಂದಿಲ್ಲ, ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ. ಹಾಗಾದರೆ ಯಾಕಿಂತ ಪರಿಸ್ಥಿತಿ ಬಂತು? ಯಾಕೆ ಏಕಾಏಕಿಯಾಗಿ ಹಾರಾಟಗಳನ್ನು ರದ್ದು ಮಾಡಿದ್ರು? ಜೊತೆಯಲ್ಲಿ ಈ ಪೈಲಟ್ಗಳ ಕೊರತೆ, ಸಿಬ್ಬಂದಿಗಳ ಕೊರತೆ ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆಗಳನ್ನು ಯಾಕೆ ಮಾಡ್ಕೊಂಡಿಲ್ಲ ಅನ್ನೋ ಪ್ರಶ್ನೆ ಇದೆ. ಸಾಯಂಕಾಲ 4 ಗಂಟೆಗೆ ಬಂದಿದ್ದೀವಿ. 4 ಗಂಟೆಯಿಂದ ಇಲ್ಲಿವರೆಗೂ ನಾವು ಕೇಳ್ತಿದ್ದೀವಿ, ಏನು ರೆಸ್ಪಾನ್ಸ್ ಕೊಡ್ತಿಲ್ಲ. ಸುಮ್ಮನೆ ಫೇಕ್ ನ್ಯೂಸ್ ಕೊಡ್ತಿದ್ದಾರೆ ಅಷ್ಟೇ. ಅವರು ಫೇಕ್ ನ್ಯೂಸ್ ಕೊಡ್ತಿದ್ದಾರೆ. ಇನ್ನು 28ನೇ ತಾರೀಕು ನಾವು ದೇಶಾದ್ಯಂತ ಇಂಡಿಗೋ ಏರ್ಲೈನ್ಸ್ ಸಮಸ್ಯೆ ಸಾಕಷ್ಟು ಬಿಗಡಾಯಿಸ್ತಾ ಇರುವಂಥದ್ದು. ಜೊತೆಗೆ ಇವತ್ತು ಕೂಡ ಕಳೆದ ನಿನ್ನೆ ರಾತ್ರಿಯಿಂದನೂ ಕೂಡ ಸಾಕಷ್ಟು ವಿಮಾನಗಳು ಕೂಡ ರದ್ದಾಗಿದೆ. ಜೊತೆಗೆ ಡಿಲೇಯನ್ನು ತೋರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ನಾನೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇಂಡಿಗೋ ಏರ್ಲೈನ್ಸ್ ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಸೆಂಟರ್ ಬಳಿ ನಾನಿರುವಂಥದ್ದು. ನಾವು ನೋಡ್ಬೋದು, ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಜನರಿಗೆ ಈಗಾಗಲೇ ವಿಮಾನ ರದ್ದಾಗಿದೆ ಅಂತಕ್ಕಂಥ ಮೆಸೇಜ್ಗಳು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಟಿಕೆಟ್ ಕೌಂಟರ್ ಮುಂದೆ ಈಗ ಸಾಕಷ್ಟು ಒಂದು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಏನು ಸಿಬ್ಬಂದಿಗಳಿಗೆ ತೀವ್ರ ತರಾಟೆಗೆ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಯಾಕೆಂತಂದ್ರೆ ಸುಮಾರು 3-4 ದಿನಗಳಿಂದನೂ ಕೂಡ ವಿಮಾನಗಳು ರದ್ದಾಗ್ತಾ ಇದ್ದಾವೆ. ಜೊತೆಗೆ ಪ್ರಯಾಣಿಕರು ಕೂಡ ಸುಮಾರು 3-4 ಗಂಟೆಗಳು ಅಥವಾ ಒಂದು ದಿನದ ಮುಂಚೆನೂ ಕೂಡ ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು. ಜೊತೆಗೆ ಇವತ್ತು ಕೂಡ ವಾರಣಾಸಿಗೆ ಸುಮಾರು 22 ಜನ ತೆರಳಬೇಕಾಗಿತ್ತು. 9:20ಕ್ಕೆ ಒಂದು ವಿಮಾನ ಕೂಡ ಬುಕ್ಕಿಂಗ್ ಆಗಿತ್ತು. ಆದರೆ ಇವಾಗ ಏಕಾಏಕಿ ಬೆಳಗ್ಗೆ 6:00 ಈಗ ವಿಮಾನ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥ ಒಂದು ಮೆಸೇಜ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಏನು ವಾರಣಾಸಿಗೆ ಹೊರಟಿದ್ದಂತಹ ಪ್ರವಾಸಿಗರು ಕೂಡ ಈಗ ಏರ್ಪೋರ್ಟ್ನಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಏರ್ಲೈನ್ಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಏನು ಸಮಸ್ಯೆ ಆಗ್ತಾ ಇದೆ? ಜೊತೆಗೆ ಇವತ್ತು 3-4 ದಿನಗಳಿಂದನೂ ಕೂಡ ಈ ರೀತಿಯಾದ ಸಮಸ್ಯೆ ಕೂಡ ಇಂಡಿಗೋದಲ್ಲಿ ಕಾಣಿಸ್ತಾ ಇರುವಂಥದ್ದು. ಅನೇಕ ಪ್ರಯಾಣಿಕರು ಕೂಡ ಒಳಭಾಗದಲ್ಲಿರ್ಬೋದು, ಹೊರಭಾಗದಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ನಿಮಗೆ ಯಾವ ಮೆಸೇಜ್ ಬಂತು? ಜೊತೆಗೆ ಯಾರಾದರೂ ಸಿಬ್ಬಂದಿಗಳು ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರಾ? ಸರ್, ನಾವು 1 ತಿಂಗಳಿಂದಗಡೆ ವಾರಣಾಸಿಗೆ ಬುಕ್ ಮಾಡಿದ್ವಿ. ಸೊ ರಾತ್ರಿವರೆಗೂ ನಾವು ಆನ್ಲೈನಲ್ಲಿ ಚೆಕ್ ಮಾಡ್ತಾ ಇದ್ವಿ. ಅರೈವಲ್ ಅಂತ ತೋರಿಸ್ತಾ ಇದೆ. ಬೆಳಗ್ಗೆ 6:00ಗೆ ಅರೈವಲ್ಲು 1 ಅವರ್ ಡಿಲೇ ಅಂತ ತೋರಿಸ್ತು. ಎಲ್ಲ ನಾವು ಇಲ್ಲಿ ಬಂದು 22 ಜನ ಇಲ್ಲಿ ಕಾಯ್ತಾ ಇದ್ದೀವಿ. 6:35ಕ್ಕೆ ಕ್ಯಾನ್ಸಲ್ ಅಂತ ಬರ್ತಾ ಇದೆ. ನಾವೇನು ಮಾಡೋದು ಹೇಳಿ? 9:20ಕ್ಕೆ ನಮ್ಗೆ ಫ್ಲೈಟ್ ಇದೆ. ನಮಗೆ ನೆಕ್ಸ್ಟ್ ಫ್ಲೈಟ್ಗೆ ಏನು ಅವ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ನೆಕ್ಸ್ಟ್ ಫ್ಲೈಟ್ ಅರೇಂಜ್ ಮಾಡೋಕ್ಕೂ ಅವ್ರೇನು ಕೇರ್ ಮಾಡ್ತಾ ಇಲ್ಲ. ನಾವು ಏನು ಮಾಡ್ಬೇಕು ಹೇಳಿ? ಈಗ ಏರ್ಪೋರ್ಟ್ನಲ್ಲಿ ಈಗ ಪ್ರಯಾಣಿಕರು ಹೇಳ್ತಾ ಇರುವಂಥ ಮಾತು, ಕಳೆದ 3-4 ದಿನಗಳಿಂದ ಕೂಡ ಏರ್ಲೈನ್ಸಲ್ಲಿ ಈ ರೀತಿಯಾದ ಸಮಸ್ಯೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದರೆ ನೆನ್ನೆನೂ ಕೂಡ ಬುಕ್ಕಿಂಗನ್ನು ಮಾಡಿಸ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 6:30ಗೆ ಈ ರೀತಿಯಾದ ಒಂದು ಮೆಸೇಜನ್ನು ಕಳಿಸಿದರೆ ನಾವು ಏನು ಮಾಡಬೇಕು ಅಂತಕ್ಕಂಥ ಆಕ್ರೋಶದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏರ್ಲೈನ್ಸ್ ಅಂದರೆ ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಏನು ಸುಮಾರು 100ರಿಂದ 400ಕ್ಕೂ ಇಡೀ ದೇಶಾದ್ಯಂತ ಫ್ಲೈಟ್ಗಳು ಕೂಡ ಕ್ಯಾನ್ಸಲ್ ಆಗಿರುತ್ತೆ ಹಿನ್ನೆಲೆಯಲ್ಲಿ ಎಲ್ಲ ಏರ್ಪೋರ್ಟ್ಗಳಲ್ಲೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ, ಇಂಡಿಗೋ ವಿಮಾನ ಬುಕ್ಕಿಂಗ್ ಮಾಡಿರ್ತಕ್ಕಂಥ ಪ್ರಯಾಣಿಕರಿಗೆ ಈ ರೀತಿಯಾದ ಪರಿಸ್ಥಿತಿ ಇವತ್ತು ಉದ್ಭವ ಆಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಮನೆಯಿಂದ ಹಾಗೆ ದರ್ಶನ್ ಜೊತೆಯಲ್ಲಿದ್ದಂಥವರಿಂದ
82 ಲಕ್ಷ ರೂಪಾಯಿಯನ್ನ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದ್ರು. ಆ ನಂತರದಲ್ಲಿ ಕೋರ್ಟ್ ಕೂಡ ಆದೇಶವನ್ನ ಕೊಡ್ತು, ಅದನ್ನ IT ಅಧಿಕಾರಿಗಳ ಅವರಿಗೆ ಹಸ್ತಾಂತರ ಮಾಡಬೇಕು ಅಂತ ಕೂಡ ಹೇಳಲಾಯಿತು. ಆ ನಂತರದಲ್ಲಿ ಈಗ IT ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದೆ. ಈ 82 ಲಕ್ಷ ರೂಪಾಯಿಯ ಮೂಲ ಯಾವುದು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಗಳು ನಡೀತಾ ಇದೆ. ಈ 82 ಲಕ್ಷ ಈಗ ದರ್ಶನ್ಗೆ ಮುಳುವಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. 82 ಲಕ್ಷದ ಮೂಲ ಯಾವುದು ಅಂತ ಪ್ರಶ್ನೆ ಮಾಡ್ತಾ ಇದೆ IT ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ 82 ಲಕ್ಷ ಲೆಕ್ಕ ಕೇಳಿದ್ದಂಥ IT ಮುಂದೆ ದ್ವಂದ್ವ ಹೇಳಿಕೆಗಳನ್ನ ದರ್ಶನ್ ನೀಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕೃಷಿಯಿಂದಲೇ 82 ಲಕ್ಷ ಹಣ ಸಿಕ್ಕಿದ್ದು ಅಂತ ದರ್ಶನ್ ಹೇಳಿದ್ದಾರೆ. ನಾನು ಕೃಷಿ ಮಾಡಿ ಪ್ರಾಣಿಗಳ ಮಾರಾಟ ಮಾಡಿದ್ದೆ, ನನ್ನ ಅಭಿಮಾನಿಗಳು ಹುಟ್ಟುಹಬ್ಬದ ದಿನ ಹಣ ಕೊಟ್ಟಿದ್ರು ಅಂತ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಮುಂದೆ ದರ್ಶನ್ ಒಂದು ರೀತಿಯ ದ್ವಂದ್ವ ಹೇಳಿಕೆಗಳನ್ನ ಈಗ ನೀಡ್ತಾ ಇದ್ದಾರೆ. ಇದು ಮತ್ತಷ್ಟು ಕ್ಲಿಷ್ಟಕರವಾಗ್ತಾ ಇದೆ. ಇದು ಮತ್ತಷ್ಟು ಮುಂದೆ ಬರ್ತಾ ಇರುವಂತಹ ದಿನಗಳಲ್ಲಿ ಮತ್ತಷ್ಟು ಜಟಿಲ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಈ ದ್ವಂದ್ವ ಹೇಳಿಕೆಗಳು 82 ಲಕ್ಷ ಎಲ್ಲಿಂದ ಬಂತು, ಇದರ ಮೂಲ ಯಾವುದು, ಯಾವುದಾದ್ರೂ ಸಿನಿಮಾದಿಂದ ಬಂದಿದ್ದ, ಪ್ರೊಡ್ಯೂಸರ್ ಕೊಟ್ಟಿರೋದಾ, ಇಂಥದ್ದೆಲ್ಲ ಪ್ರಶ್ನೆಗಳನ್ನು ಈಗಾಗಲೇ ಮಾಡಲಾಗಿತ್ತು. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಮುಂದೆ ದರ್ಶನ್ ಈಗ ದ್ವಂದ್ವ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಆ ಹೇಳಿಕೆಗಳೇ ಈಗ ಮುಳುವಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ 82 ಲಕ್ಷ ರಿಕವರ್ ಮಾಡ್ಕೊಂಡಿದ್ರು. ಜೊತೆಯಲ್ಲಿ ಈಗಾಗಲೇ ಈ ಸುಪಾರಿ ರೀತಿಯಲ್ಲಿ ದುಡ್ಡು ಕೊಟ್ಟಿದ್ರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅದನ್ನು ಕೂಡ ರಿಕವರ್ ಮಾಡ್ಕೊಂಡಿದ್ರು. ಅದರ ಜೊತೆಯಲ್ಲಿ ಪತ್ತೆಯಾಗಿದ್ದು 82 ಲಕ್ಷ ರೂಪಾಯಿ. ಅದರ ಮೂಲ ಯಾವುದು ಅನ್ನುವಂಥ ನಿಟ್ಟಿನಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಆದಾಯ ತೆರಿಗೆ ಅಧಿಕಾರಿಗಳಿಗೆ ಸಿಗ್ತಾ ಇರೋದು ದ್ವಂದ್ವ ಹೇಳಿಕೆ. ಈ ದ್ವಂದ್ವ ಹೇಳಿಕೆಗಳೇ ಮುಳುವಾಗುತ್ತಾ ಮುಂದೊಂದು ದಿನ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ 82 ಲಕ್ಷ ರಿಕವರ್ ಮಾಡ್ಕೊಂಡಿದ್ರು. ಆ ನಂತರ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಎಂಟ್ರಿ ಆಗಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಈ ಮೂಲ ಯಾವುದು ಅನ್ನುವಂಥದ್ದು ಪತ್ತೆ ಹಚ್ಚಬೇಕಿದೆ. ದರ್ಶನ್ರಿಂದ ದ್ವಂದ್ವ ಹೇಳಿಕೆ ಬರ್ತಾ ಇರೋದು ಒಂದು ಕಡೆ ಅನುಮಾನಕ್ಕೆ ಕಾರಣ ಆಗ್ತಾ ಇದ್ರೆ ಈ ಸಮಸ್ಯೆ ಮತ್ತಷ್ಟು ಜಟಿಲ ಆಗುವಂಥ ಸಾಧ್ಯತೆಗಳು ಬಹಳ ಎದ್ದು ಕಾಣ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅಭಿಷೇಕ್. ಎಸ್, ಇದು ದರ್ಶನ್ ಬಂಧನ ಆದ ಬಳಿಕ ಅವರ ಮನೆಯನ್ನು ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಹಣ ಆಗಿರುವಂತಹ ಕಾರಣದಿಂದಾಗಿ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಇದನ್ನು ಬಳಕೆ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಒಂದು ಅನುಮಾನದ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಇದನ್ನು IT ಅಧಿಕಾರಿಗಳ ಸುಪರ್ದಿಗೆ ವಹಿಸಲಾಗಿರುವಂಥದ್ದು. ಈ IT ಅಧಿಕಾರಿಗಳ ಪ್ರಶ್ನೆಗಳು ಅಂದರೆ ಅವರಿಂದ ಹೇಳಿಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ನಾನು ಕೃಷಿಯನ್ನು ಮಾಡಿದ್ದೆ, ಒಂದಷ್ಟು ಪ್ರಾಣಿಗಳನ್ನು ಮಾರಾಟ ಮಾಡಿದ್ದೆ, ಅಭಿಮಾನಿಗಳು ಕೊಟ್ಟರು ಅನ್ನುವಂತಹ ರೀತಿಯಲ್ಲಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಹೀಗಾಗಿ ಇದರಲ್ಲಿ ಯಾವುದು ಸ್ಪಷ್ಟವಾದಂತಹ ಒಂದು ಕಾರಣ ಅಂತ ಹೇಳಿ ಗೊತ್ತಾಗಬೇಕಾಗುತ್ತೆ. ಇಲ್ಲಿ ಅಭಿಮಾನಿಗಳ ಕೊಟ್ಟಂಥದ್ದು ಮತ್ತು ಕೆಲವೊಂದು ಕೃಷಿಗೆ ಸಂಬಂಧಿಸಿದಂತೆ ಕೆಲವೊಂದು ಎಕ್ಸಂಪ್ಷನ್ ಇದೆ, ಅಂದರೆ ಟ್ಯಾಕ್ಸ್ ಕೆಲವೊಂದಕ್ಕೆ ಬೀಳೋದಿಲ್ಲ. ಹೀಗಾಗಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋದಿಲ್ಲ ಅನ್ನುವಂತಹ ಇಂಟೆನ್ಷನ್ನಲ್ಲಿ ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ಕೊಟ್ಟರೆ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಂದರೆ ಈಗ ಸದ್ಯದ ಮಟ್ಟಿಗೆ 82 ಲಕ್ಷ ಹಣ ಕ್ರೈಮ್ ಸೀನ್ ಅಂದರೆ ಅವರ ಮನೆಯಲ್ಲಿ ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಕಾರಣದಿಂದಾಗಿ ಇದಕ್ಕೆ ಎಕ್ಸಾಕ್ಟಾಗಿ ಯಾವ ಕಾರಣಕ್ಕೆ ಈ ಒಂದು ಹಣವನ್ನು ಇರಿಸಲಾಗಿತ್ತು, ಮನೆಯಲ್ಲಿ ಇರಿಸಲಾಗಿತ್ತು, ನಿಜವಾಗಿಯೂ ಕೃಷಿಯಿಂದಲೇ ಈ ರೀತಿಯಾದಂತಹ ಒಂದು ಹಣ ಬಂದಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ತನಿಖೆಯನ್ನು ನಡೆಸಬೇಕಾಗುತ್ತೆ. ಯಾಕಂದರೆ ಅವರ ಪ್ರಾಪರ್ಟಿ ಆಗಿರಬಹುದು ಮತ್ತು ಅವರು ಯಾವ ರೀತಿಯಾದಂತಹ ಒಂದು ಕೃಷಿಯನ್ನು ಮಾಡ್ತಾರೆ ಅದೆಲ್ಲವನ್ನು ಕೂಡ ಅನಲೈಸ್ ಮಾಡಬೇಕಾಗುತ್ತೆ. ಆ ಕೃಷಿಯಿಂದ ಇಷ್ಟು ಮೊತ್ತದ ಹಣ ಸಿಗೋದಕ್ಕೆ ಸಾಧ್ಯನಾ ಅನ್ನುವಂತಹ ಒಂದು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ಸದ್ಯ ಕೃಷಿಯನ್ನು ನೆಪದಲ್ಲಿ ಇಟ್ಟುಕೊಂಡು ಅವರ ಅಭಿಮಾನಿಗಳನ್ನು ಒಂದು ನೆಪದಲ್ಲಿ ಇಟ್ಕೊಂಡು ದ್ವಂದ್ವ ಹೇಳಿಕೆಗಳನ್ನು ನೀಡ್ತಾ ಇರುವಂತಹ ದರ್ಶನ್ ಅವರಿಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ IT ಇಲಾಖೆಯಿಂದಲೂ ಕೂಡ. ಹೀಗಾಗಿ ಆ ಒಂದು ಹಣಕ್ಕೆ ಸೂಕ್ತವಾದಂತಹ ದಾಖಲೆಗಳನ್ನು ನೀಡಲೇಬೇಕು. ಇಲ್ಲದಿದ್ದಂತಹ ಪಕ್ಷದಲ್ಲಿ ಇದು ಒಂದು ಬೇರೆ ರೀತಿಯಲ್ಲಿ ಅಂದರೆ ಟ್ಯಾಕ್ಸ್ IT ಅಧಿಕಾರಿಗಳಿಗೆ ಹೊರತುಪಡಿಸಿ ಪೊಲೀಸರ ದೃಷ್ಟಿಕೋನದಿಂದ ಈ ಒಂದು ಹಣ
ಪ್ರಭಾವವನ್ನು ಬಳಸಿ, ಅಂದರೆ ಸಾಕ್ಷಿಗಳನ್ನು ನಾಶ ಮಾಡುವಂತಹ ಒಂದು ಕಾರಣಕ್ಕಾಗಿ ತಮ್ಮ ಒಂದು ಪ್ರಭಾವವನ್ನು ಬಳಸಿ ಮತ್ತು ಹಣವನ್ನು ಫೀಡಿಂಗ್ ಮಾಡಿ ಅವರನ್ನು ಒಂದು ಈ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಯತ್ನವನ್ನು ಮಾಡಿದ್ದಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿಯೂ ಕೂಡ ತನಿಖೆಯನ್ನು ನಡೆಸುವಂಥದ್ದು. ಅಂದರೆ ಈಗಾಗಲೇ ಎಲ್ಲವೂ ಕೂಡ ಆಗಿದೆ. ಆದರೆ IT ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ದಾಖಲೆಗಳು ಕೊಡಲಿಲ್ಲ. ಅಂದರೆ IT ಅಧಿಕಾರಿಗಳಿಗೆ ಈ ರೀತಿಯಾದಂತಹ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗುವಂತಹ ಸಾಧ್ಯತೆಗಳು ಕೂಡ ಮುಂದಿನ ಹಂತದಲ್ಲಿ ಇದೆ ಅಂತಲೇ ಹೇಳ್ಬೋದು. ಈಗ ಸದ್ಯ ಕೋರ್ಟ್ ಏನಿದೆ, IT ಅಧಿಕಾರಿಗಳಿಗೆ ಈ ಒಂದು ಹಣದ ಮೂಲ ಯಾವುದು, ಇದರ ದಾಖಲೆಗಳನ್ನು ಏನು ಅಂತ ಹೇಳಿ ಒಂದು ಸರ್ಚನ್ನು ಮಾಡಿ, ಅಂದರೆ ಅದನ್ನು ಪರಿಶೀಲನೆ ನಡೆಸಿ ಅಂತ ಹೇಳಿ ಒಂದು ಆರ್ಡರನ್ನು ಕೊಟ್ಟಿರುವಂತಹ ಕಾರಣದಿಂದಾಗಿ IT ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ತನಿಖೆಯನ್ನು ನಡೆಸಿದ್ದಾರೆ. ಮತ್ತು ಅವರ ಪ್ರಾಪರ್ಟಿಗಳೇನಿದೆ ಆ ಪ್ರಾಪರ್ಟಿಯಲ್ಲಿ ಕೃಷಿ ಅಂತ ಹೇಳಿಕೆಯನ್ನು ನೀಡಿರುವಂತಹ ಕಾರಣದಿಂದಾಗಿ ಏನೇನು ಕೃಷಿ ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಪ್ರಾಣಿಗಳನ್ನು ಮಾರಿದ್ದಾರೆ, ಆ ಪ್ರಾಣಿಗಳನ್ನು ಮಾರಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅದಕ್ಕೆ ಒಂದು ದಾಖಲಾತಿ ಇದ್ದೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಆ ದಾಖಲಾತಿಗಳನ್ನು ಕೂಡ ಪಡೆದು ಈ ಮೊತ್ತಕ್ಕೆ ಟ್ಯಾಲಿ ಆಗುವಂತಹ ರೀತಿಯಲ್ಲಿ ಒಂದು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನ ಕೂಡ ಈಗಾಗಲೇ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮುಜಾಫರ್ನಗರ, ಉತ್ತರ ಪ್ರದೇಶದ ಅನೇಕ ರಸ್ತೆಗಳು ಈಗ ನದಿಗಳಂತಾಗಿದೆ. ರಸ್ತೆ ಗುಂಡಿಗಳಿಂದ ಹೈರಾಣಾಗಿದ್ದಾರೆ. ವ್ಯಕ್ತಿ ಗುಂಡಿ ಬಿದ್ದಂಥ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆಯನ್ನು ನಡೆಸಿದ್ದಾನೆ. ಶೀಘ್ರದಲ್ಲೇ ರಸ್ತೆ ಗುಂಡಿ ಮುಚ್ಚುವಂತೆ ಒತ್ತಾಯಿಸಿದ್ದಾರೆ. ದೆಹಲಿ, ಪಾಟ್ನಾ, ಗೋವಾ, ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಹಲವು ವಿಮಾನ ನಿಲ್ದಾಣಗಳಲ್ಲಿ ಇಂಡಿಗೋ ವಿಮಾನಗಳ ಸಂಚಾರ ವ್ಯತ್ಯಯವಾಗಿದೆ. ಸತತ 4ನೇ ದಿನವೂ ಪ್ರಯಾಣಿಕರು ಪರದಾಡುವಂತಾಗಿದೆ. ಇಂದು ಒಂದೇ ದಿನ ಬರೋಬ್ಬರಿ 550 ವಿಮಾನಗಳ ಸಂಚಾರ ರದ್ದಾಗಿದೆ. ಸಿಬ್ಬಂದಿಯ ಕೊರತೆಯಿಂದಾಗಿ ಇಂಡಿಗೋ ದೇಶೀಯ ಅಂತಾರಾಷ್ಟ್ರೀಯ ವಿಮಾನಗಳ ಸಂಚಾರಕ್ಕೆ ಬ್ರೇಕ್ ಹಾಕಿದೆ. ಇದರಿಂದ ದೇಶಾದ್ಯಂತ ವಿಮಾನ ನಿಲ್ದಾಣಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ 42ಕ್ಕೂ ಹೆಚ್ಚು ಮನೆಗಳನ್ನು ನೆಲಸಮ ಮಾಡಲಾಗಿದೆ. ಭೂವ್ಯಾಜ್ಯ ಹಾಗೂ ಕಾನೂನು ಬಾಹಿರವಾಗಿ ನಿರ್ಮಿಸಿದಂಥ ಮನೆಗಳನ್ನು ಕೆಡವಲಾಗಿದೆ. ಇದರಿಂದ ಭವಾನಿಪುರಂನಲ್ಲಿ ಜನ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೊನ್ನೆ KC ವೇಣುಗೋಪಾಲ್ ಮಂಗಳೂರಿಗೆ ಬಂದಿದ್ರು. ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ CM ಪರವಾಗಿ ಒಂದಷ್ಟು ಘೋಷಣೆಗಳು ಕೇಳಿ ಬಂದ್ವು. ಆ ನಂತರದಲ್ಲಿ DK ಶಿವಕುಮಾರ್ ಪರವಾಗಿಯೂ ಕೂಡ ಘೋಷಣೆಗಳು ಕೇಳಿ ಬಂದ್ವು. ಈ ಕಡೆಯಿಂದ DK ಶಿವಕುಮಾರ್ ಪರವಾಗಿ ಮಿಥುನ್ ರೈ ಘೋಷಣೆಯನ್ನ ಕೂಗಿದ್ರು. ಆ ಕಡೆಯಿಂದ CM ಪರವಾಗಿ ಐವಾನ್ ಡಿಸೋಜಾ ಇಬ್ಬರಿಗೂ ಕೂಡ ಈಗ AICC ಇಂದ ನೋಟಿಸ್ ಜಾರಿ ಮಾಡಲಾಗಿದೆ. ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಉತ್ತರ ಕೊಡಿ, ಇದಕ್ಕೆ ಈ ರೀತಿಯ ಘಟನೆ ನಡೀತಲ್ಲ, ಈ ರೀತಿ ಘೋಷವಾಕ್ಯವನ್ನ ಕೂಗಿರುವಂತಹ ನಿಟ್ಟಿನಲ್ಲಿ ಇದಕ್ಕೊಂದು ಉತ್ತರ ಕೊಡಿ ಅಂತ ಈಗ AICC ನೋಟಿಸ್ ಅನ್ನ ಜಾರಿ ಮಾಡಿದೆ. ವೇಣುಗೋಪಾಲ್ಗೆ ಮುಜುಗರ ಮಾಡಿದಕ್ಕೆ ನೋಟಿಸ್ ಜಾರಿಯಾಗಿದೆ. DK ಶಿವಕುಮಾರ್ ಪರ ಜೈಕಾರವನ್ನ ಹಾಕಿಸಿದ್ರು ಯುವ ನಾಯಕ ಮಿಥುನ್ ರೈ. ಹಾಗೆ ಸಿದ್ದರಾಮಯ್ಯನವರಿಗೆ ಜೈಕಾರವನ್ನ ಸ್ವತಃ ಕೂಗಿದ್ರು ಐವಾನ್ ಡಿಸೋಜಾ. ಇಬ್ಬರಿಗೂ ನೋಟಿಸ್ ಜಾರಿಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ AICC ಇಂದಲೇ ನೋಟಿಸ್ ಬಂದಿದೆ. ಎಲ್ಲೊಂದ್ ಕಡೆ ಈ ಘಟನೆಗೆ ಸಂಬಂಧಪಟ್ಟಂತೆ KPCC ಇಂದ ನೋಟಿಸ್ ಜಾರಿ ಆಗಬಹುದು ಅನ್ನುವಂಥದ್ದನ್ನ ಹೇಳಲಾಗಿತ್ತು. ಆದರೆ ಈಗ AICC ಮಧ್ಯೆ ಪ್ರವೇಶ ಮಾಡಿ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಈಗ ಉತ್ತರ ಕೊಡಬೇಕಾದಂತ ಪರಿಸ್ಥಿತಿ ಇಬ್ಬರಿಗೂ ಕೂಡ ಬಂದಿದೆ. ಯಾವ ಸ್ಪಷ್ಟನೆಯನ್ನ ಕೇಳ್ತಾ ಇದೆ, ಏನ್ ಡೀಟೇಲ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್? ರಾಜ್ಯದಲ್ಲಿ ಬಣ್ಣ ಬಡಿದಾಟ ಯಾವ ಮಟ್ಟಗಿದೆ ಅನ್ನುವಂಥದ್ದು AICC ನಾಯಕರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅರಿವಿಗೆ ಬಂದಿತ್ತು. ಮೊನ್ನೆ ಮಂಗಳೂರು ಘಟನೆಯನ್ನು ನೀವು ಗಮನಿಸಿದಾಗ CM ಹಾಗೂ DCM ಪರವಾಗಿ ಅವರವರ ಬೆಂಬಲಿಗರು ಘೋಷಣೆಗಳನ್ನು ಕೂಗಿದ್ರು. ದೊಡ್ಡ ಮಟ್ಟದ ಘೋಷಣೆಗಳನ್ನು ಕೂಗಿ ದೊಡ್ಡ ಮಟ್ಟದ ಸದ್ದು ಕೂಡ ಆಯಿತು. ಮತ್ತು AICC ಪ್ರಧಾನ ಕಾರ್ಯದರ್ಶಿ ಆದಂತಹ ವೇಣುಗೋಪಾಲ್ ಅವರಿಗೂ ಕೂಡ ಮುಜುಗರ ತರ್ತಕ್ಕಂಥ ಘಟನೆ ನಡೀತು. ಆ ಸಂದರ್ಭದಲ್ಲೂ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಆದರೆ ಯಾವಾಗ ಅವರು ದೆಹಲಿಗೆ ತೆರಳಿದ್ರು ಈ ತರಹದ ಮುಜುಗರದ ಪ್ರಕ್ರಿಯೆ ಆಗಿರೋದನ್ನು ಕೂಡ ಅವರು ಗಮನಿಸಿ ಒಂದಷ್ಟು ಶಿಸ್ತು ಕ್ರಮಕ್ಕೆ ಸೂಚನೆ ಕೊಟ್ಟಿದ್ರು. ಅದರ ಅನ್ವಯ ಈಗ ಶಿಸ್ತು ಕ್ರಮದ ಮೇಲೆ ಈಗ ಅವರಿಗೆ ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು. ಒಂದು ಐವಾನ್ ಡಿಸೋಜಾ ಮತ್ತು ಮಿಥುನ್ ರೈ ಅವರಿಗೆ ಕಾರಣ ಕೇಳಿ ಈಗ ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಒಳ ಜಗಳ ಅರಿವಿಗೆ ಬಂದಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೈಲೆಂಟ್ ಆಗಿ ಕೂತ್ಕೊಂಡಿತ್ತು. ಆದರೆ ಯಾವಾಗ ಪೋಸ್ಟ್ ವಾರ್ ಆಯಿತು, ಪೋಸ್ಟ್ ವಾರ್ ಅರಿವು ಬಂತು, ಇಷ್ಟು ದೊಡ್ಡ ಮಟ್ಟದ CM DCM ನಡುವೆ
ಕಂದಕ ಸೃಷ್ಟಿಯಾಗಿದೆ, ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿದೆ ಅನ್ನುವಂಥದ್ದು ಆನಂತರ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಆದರೆ ಈಗ ಈ ಬೆಂಬಲಿಗರು ಪರಸ್ಪರವಾಗಿ ಶಾಸಕರ ಜೊತೆಗೆ ಸೇರಿಕೊಂಡು ಈ ಥರದ ಒಂದಷ್ಟು ವರ್ತನೆಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರ ತಂದಿರತಕ್ಕಂಥದ್ದು ಮತ್ತು ಇದನ್ನು ಹೀಗೆ ಬಿಟ್ಟರೆ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತವೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಶಿಸ್ತು ಕ್ರಮಗಳಿಗೆ ಕಾರಣ ಕೇಳಿ ನೋಟಿಸನ್ನು ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ ಈ ಥರದ ಅಶಿಸ್ತನ್ನು ತೋರಿದಿರಿ, ಅದಕ್ಕೆ ಉತ್ತರವನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಕಾರಣ ಕೇಳಿ ಈಗ ನೋಟಿಸ್ ಜಾರಿ ಮಾಡಿದೆ. ಇದೊಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರೇ ಭಿನ್ನಮತೀಯ ಚಟುವಟಿಕೆಯನ್ನು ಮಾಡಿದರೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಶಿಸ್ತು ಕ್ರಮ ಆಗುತ್ತೆ ಅನ್ನುವಂಥದ್ದಕ್ಕೆ ಒಂದು ಸೂಚಕವಾದಂಥ ಪಾಠ ಆಗಲಿದೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಈಗ ಈ ಗದ್ದುಗೆ ಗುದ್ದಾಟ ನಡೀತಾ ಇದೆ. ಈ ಗದ್ದುಗೆ ಗುದ್ದಾಟದ ಮಧ್ಯದಲ್ಲಿ ಈಗ ಕೋಡಿಮಠ ಶ್ರೀ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ. ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದ ಬಗ್ಗೆ ಕೋಡಿಮಠ ಶ್ರೀ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಯಾರಿಗೆ ಕುರ್ಚಿ, ಯಾರಿಗೆ ಶಾಕ್, ಶ್ರೀಗಳು ಏನಂತಾರೆ? ರಾಜ್ಯ ರಾಜಕೀಯದಲ್ಲಿ ಕೋಡಿಮಠ ಶ್ರೀ ಹೇಳಿಕೆ ಈಗ ಸಂಚಲನವನ್ನ ಮೂಡಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕೋಡಿಮಠ ಶ್ರೀ ಎಕ್ಸ್ಕ್ಲೂಸಿವ್ ಆಗಿ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಯಾರಿಗೆ ಈ ಬಾರಿ ಕುರ್ಚಿ ಬದಲಾವಣೆ ಆಗುತ್ತಾ, ಜೊತೆಗೆ ಯಾರಿಗೆ ಶಾಕ್, ಇದೆಲ್ಲದರ ಬಗ್ಗೆ ಕೋಡಿಮಠ ಶ್ರೀಗಳು ಮಾತಾಡಿದ್ದಾರೆ. ಕೋಡಿಮಠ ಶ್ರೀಗಳು ಈಗಾಗಲೇ ಭವಿಷ್ಯವನ್ನ ನುಡಿದಿದ್ದಾರೆ. ಈಗಾಗಲೇ ಬದಲಾವಣೆ ಆಗೋದಾದ್ರೆ ಬದಲಾವಣೆ ಯಾವಾಗ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ವು. ಅದರ ಜೊತೆಯಲ್ಲಿ ಬದಲಾವಣೆಗಳಾಗುತ್ತಾ, ಅಂಥದ್ದೊಂದು ಬದಲಾವಣೆಗಳಾಗೋದಾದ್ರೆ ಯಾವಾಗ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದ್ವು. ಇದೇ ವಿಚಾರದ ಬಗ್ಗೆ ಕೋಡಿಮಠ ಶ್ರೀ ಕೂಡ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಸಂಕ್ರಾಂತಿ ನಂತರವೇ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದಾರೆ. ಶಿವ ಮುಡಿಯ 2 ದುಂಡು ಮಲ್ಲಿಗೆ ಶಿವನ ಬಲಪಾದ ಸೇರ್ಯಾವು. ಸಂಕ್ರಾಂತಿ ಕಳಿಬೇಕು, ಬಜೆಟ್ ಮಂಡನೆ ಆಗಬೇಕು, ಆ ನಂತರವೇ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಸಾಧ್ಯತೆ ಅಂತ ಹೇಳಿದ್ದಾರೆ ಕೋಡಿಮಠ ಶ್ರೀಗಳು. ಎಲ್ಲವೂ ಮುಂದೆ ಸುಖಾಂತ್ಯ ಕಾಣುತ್ತೆ ಅಂತ ಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಈ ಸುಖಾಂತ್ಯ ಯಾರಿಗೆ ಅಂತ ಸಂಕ್ರಾಂತಿ ನಂತರ ಹೇಳ್ತೀನಿ ಅಂತ ಶ್ರೀಗಳು ಹೇಳಿರೋದು. ಕುರ್ಚಿ ಕದನದ ಬಗ್ಗೆ ಕೋಡಿಮಠ ಶ್ರೀ ಮಾರ್ಮಿಕವಾದಂಥ ನುಡಿಗಳನ್ನು ನುಡಿದಿದ್ದಾರೆ. ಶಿವ ಮುಡಿಯ 2 ದುಂಡು ಮಲ್ಲಿಗೆ ಶಿವನ ಬಲಪಾದ ಸೇರ್ಯಾವು ಅಂತ ಹೇಳಿದ್ದಾರೆ. ಭಾರತೀಯ ಪರಂಪರೆಯಲ್ಲಿ ಭವಿಷ್ಯಕ್ಕೆ ಬಹಳಷ್ಟು ಜನ ಒತ್ತು ಕೊಡ್ತಾರೆ, ನಂಬುತ್ತಾರೆ. ಅದು ಈ ದೇಶದ ಸಂಸ್ಕೃತಿಯಲ್ಲಿ ಒಂದು ಭಾಗ. ವಿಶೇಷವಾಗಿ ಸಂಕ್ರಾಂತಿಯಲ್ಲಿ ಒಂದು ಜ್ಯೋತಿಷ್ ಭವಿಷ್ಯ ಬರ್ತದೆ, ಇನ್ನೊಂದು ಯುಗಾದಿ ನಂತರ ಬರ್ತದೆ. ಯುಗಾದಿ ನಂತರ ಬರುವಂಥ ಭವಿಷ್ಯ ಮಳೆ, ಬೆಳೆ, ದೇಶದ ಆಗುಹೋಗುಗಳು, ಚಿಂತನೆಗಳು, ಆಮೇಲೆ ಜನಜೀವನ, ಆರೋಗ್ಯ, ನಾಡಿಂದು ಬರುತ್ತೆ. ಸಂಕ್ರಾಂತಿಯಲ್ಲಿ ಬರುವಂಥದ್ದು ಯಾವುದಂದರೆ, ಹಿಂದೆ ಹಡಗಿನ ವ್ಯಾಪಾರ ಮಾಡ್ತಿರ್ತದೆ ನೋಡು, ವ್ಯಾಪಾರಸ್ಥರುಗಳಿಗೆ, ರಾಜರುಗಳಿಗೆ, ದೊರೆಗಳಿಗೆ, ಪಾಳ್ಯಗಾರರಿಗೆ, ಪಟ್ಟು ಪಾಳ್ಯದಿಂದ ಆಡ್ತಿದ್ರಲ್ಲ ಅವರಿಗೆ ಈ ಸಂಕ್ರಾಂತಿ ಪರದಲ್ಲಿ ಬರ್ತದೆ. ಆ ದೃಷ್ಟಿಯಿಂದ ಈ ರಾಜಕೀಯವನ್ನು ಸಂಕ್ರಾಂತಿ ಮೇಲೆ ನಿರ್ಧಾರ ಆಗುತ್ತೆ. ಸಂಗಮೇಶ ನಲಿವನೇ ಆದರೆ ಒಳಹಡ್ಡ ಬಂದಿದೆ. ಶಿವನ ಮುಡಿಯ 2 ದುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು. ಮುಂದೆ ಸುಖಾಂತ್ಯವಾಗುತ್ತೆ. ಈಗಿನ ಬೆಳವಣಿಗೆಗಳ ಭಾರತೀಯ ಸ್ವಲ್ಪ ದಿನಗಳ ಹಿಂದೆ RSSಗೆ ಅಂಕುಶ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೆದವು. ಆ ನಂತರದಲ್ಲಿ ಈಗ ಮತ್ತೊಂದು ಸೈದ್ಧಾಂತಿಕ ಸಂಘರ್ಷಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಈಗ ಈ ದ್ವೇಷ ಭಾಷಣ ಏನಿದೆ, ಈ ಬ್ಯಾಟಲ್ ಶುರುವಾಗಿದೆ. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ದ್ವೇಷ ಭಾಷಣ ವಿರೋಧಿ ಮಸೂದೆಗೆ ಸಚಿವ ಸಂಪುಟದಿಂದ ಈಗಾಗಲೇ ಅಸ್ತು ಅನ್ನಲಾಗಿದೆ. ಇದೇ ಚಳಿಗಾಲದ ಅಧಿವೇಶನದಲ್ಲಿ ಈ ಬಿಲ್ಲನ್ನು ಕೂಡ ಮಂಡನೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳು ಕೂಡ ಈಗಾಗಲೇ ನಡೆದಿದೆ ರಾಜ್ಯದಲ್ಲಿ. ಹಾಗಾದರೆ ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಮತ್ತೊಂದು ಸುತ್ತಿನ ಸಂಘರ್ಷ ಆರಂಭ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕವನ್ನು ಈಗಾಗಲೇ
ವಿಧಾನಮಂಡಲ ಅಧಿವೇಶನದ ಉಭಯ ಸದನಗಳಲ್ಲಿ ಮಂಡಿಸಿ ಅನುಮೋದನೆಯನ್ನ ಕೂಡ ಪಡೆಯಲಾಯಿತು. ಈ ಅಧಿವೇಶನದಲ್ಲಿ ಪಡೆಯುವಂಥ ನಿಟ್ಟಿನಲ್ಲಿ ಈಗ ಸಿದ್ಧತೆಗಳನ್ನು ನಡೆಸಿದ್ದಾರೆ. ಆದರೆ ಈಗಾಗಲೇ ಮತ್ತೊಂದು ಸುತ್ತಿನ ಸಂಘರ್ಷ ಇದರಿಂದ ಆರಂಭ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ವಿಧೇಯಕವನ್ನ ಈಗ ಮಂಡನೆ ಮಾಡಬೇಕು ಅಧಿವೇಶನದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಲಾಗಿದೆ. ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದಕ್ಕೆ ಅನುಮೋದನೆ ಕೂಡ ಸಿಕ್ಕಿಯಾಗಿದೆ. ಹಾಗಾದ್ರೆ ಮುಂದೇನು ಈ ವಿಧೇಯಕದಲ್ಲಿ ಹಾಗಾದ್ರೆ ಏನಿರುತ್ತೆ ಅನ್ನುವಂಥ ಪ್ರಶ್ನೆಗಳು ಸಾಮಾನ್ಯವಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ವರದಿ ನಿಮ್ಮ ಮುಂದೆ. ದ್ವೇಷ ಭಾಷಣಕ್ಕೆ ಸರ್ಕಾರದ ಮೂಗುದಾರ. ಸಂಪುಟ ಸಭೆಯಲ್ಲಿ ವಿಧೇಯಕಕ್ಕೆ ಅಂಗೀಕಾರ. ರಾಜ್ಯ ಸರ್ಕಾರ ಮತ್ತೊಂದು ಮಹತ್ವದ ವಿಧೇಯಕ ಮಂಡಿಸಲಿದೆ. ರಾಜ್ಯದಲ್ಲಿ ಕೋಮು ಸಂಘರ್ಷವನ್ನು ತಡೆಯುವ ನಿಟ್ಟಿನಲ್ಲಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಲು ಮುಂದಾಗಿದೆ. ಅದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ದ್ವೇಷ ಅಪರಾಧಗಳು ಮತ್ತು ದ್ವೇಷ ತಡೆಯುವಿಕೆ ವಿಧೇಯಕಕ್ಕೆ ಅನುಮೋದನೆ ಸಿಕ್ಕಿದೆ. ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025ಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಎಲ್ಲ ರೀತಿಯ ದ್ವೇಷ ಭಾಷಣಗಳು. ದ ಬಿಲ್ ಗಿವ್ಸ್ ಲಾಟ್ ಆಫ್ ಡೀಟೇಲ್ಸ್. ತಮಗೆ ದ್ವೇಷ ಭಾಷಣ ಯಾವುದು, ಸೈದ್ಧಾಂತಿಕವಾಗಿರ್ತಕ್ಕಂಥ ನಿಲುವುಗಳ ಅಭಿವ್ಯಕ್ತಿ ಯಾವುದು, ಅದನ್ನು ವ್ಯತ್ಯಾಸ ತಮಗೆ ಹೇಳಬೇಕಾಗಿಲ್ಲ. ನಮ್ಮ ಮಸೂದೆಯೊಳಗೆ ಯಾವುದು ದ್ವೇಷ ಭಾಷಣ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದೆ. ದ್ವೇಷ ಭಾಷಣ ಎಂದರೇನು ಅಂತ ನೋಡುವುದಾದರೆ ಧರ್ಮ, ಜನಾಂಗ, ಜಾತಿಗೆ ಹಾನಿ ಮಾಡುವಂತಹ ಮಾತು, ಲಿಂಗ, ಲೈಂಗಿಕ ದೃಷ್ಟಿಕೋನ, ಜನ್ಮಸ್ಥಳ, ಭಾಷೆ, ನಿವಾಸ, ಅಂಗವೈಕಲ್ಯ, ಬುಡಕಟ್ಟುಗಳಿಗೆ ಮಾತಿನಿಂದಲೇ ಹಾನಿಯುಂಟು ಮಾಡುವುದು, ದ್ವೇಷಕ್ಕೆ ಪ್ರೇರೇಪಣೆ ನೀಡುವಂತಹ ಮಾತನಾಡುವುದು ಅಪರಾಧ ಎನಿಸಿಕೊಳ್ಳುತ್ತೆ. ನಿರ್ದಿಷ್ಟ ಗುಂಪಿನ ವಿರುದ್ಧ ಆಕ್ರಮಣಕಾರಿ ಭಾಷೆ ಬಳಕೆ ಮಾಡಿ ದ್ವೇಷವನ್ನ ಪ್ರಚಾರ ಮಾಡುವುದು ಕೂಡ ಅಪರಾಧ ಎನಿಸಿಕೊಳ್ಳುತ್ತದೆ. BJP ಟಾರ್ಗೆಟ್ ಅಂತಲೇ ನಾವೇನು ಪರ್ಮನೆಂಟಾಗಿ ನಾವೇ ಇರ್ತೀವ, ಬದಲಾಗೋದಿಲ್ವ ಸರ್ಕಾರ? ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ. BJPಗೆ ಅಂತ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು? ಯಾರೇ ಆಗಲಿ ಅಲ್ಲೇನು BJP ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ. ಅದರಲ್ಲಿ ಪಕ್ಷ ಯಾವುದು ಕಾಂಗ್ರೆಸ್ಸು, BJP, ಜನತಾದಳ ಅಂತ ಬರೋದಿಲ್ಲ. ದ್ವೇಷ ಭಾಷಣ ಮಾಡಿದರೆ 7 ವರ್ಷ ಜೈಲು ಶಿಕ್ಷೆ. ಈ ನೂತನ ಮಸೂದೆಯಡಿ ದ್ವೇಷ ಭಾಷಣ ಮಾಡಿದರೆ 1 ವರ್ಷದಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲು ಅವಕಾಶವಿದೆ. 50,000 ದಂಡ ಕೂಡ ವಿಧಿಸಬಹುದು. ಒಂದು ವೇಳೆ ಮತ್ತೊಮ್ಮೆ ದ್ವೇಷ ಭಾಷಣ ಮಾಡಿದರೆ 2 ವರ್ಷದಿಂದ 10 ವರ್ಷಗಳವರೆಗೆ ಶಿಕ್ಷೆ ವಿಧಿಸಬಹುದು. 1 ಲಕ್ಷ ದಂಡವನ್ನು ಕೂಡ ಹಾಕಬಹುದು. ಅಲ್ಲದೆ ದ್ವೇಷ ಭಾಷಣದಿಂದ ನೊಂದ ವ್ಯಕ್ತಿಗೆ ಪರಿಹಾರ ನೀಡಬೇಕು. ದ್ವೇಷ ಭಾಷಣ ಮಾಡಿರಬಹುದಾದ ಮಾಹಿತಿ ಪಡೆದು ಪೊಲೀಸರೇ ಕೇಸ್ ದಾಖಲಿಸಿಕೊಳ್ಳಲು ಅವಕಾಶವಿದೆ. ಇದಿಷ್ಟೇ ಅಲ್ಲ, ದ್ವೇಷ ಭಾಷಣದ ಸುದ್ದಿ ಪ್ರಸಾರ ಆಗದಂತೆ ನಿರ್ಬಂಧಿಸುವ ಅಧಿಕಾರ ಕೂಡ ಪೊಲೀಸರಿಗೆ ನೀಡಲಾಗುತ್ತೆ. ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ವಿಧೇಯಕಕ್ಕೆ ಅನುಮೋದನೆ ಪಡೆಯಲಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಉಭಯ ಸದನಗಳಲ್ಲಿ ಈ ವಿಧೇಯಕವನ್ನು ಮಂಡಿಸಿ ಕಾನೂನು ಮಾಡಲು ಸರ್ಕಾರ ಮುಂದಾಗಿದೆ. ಆದರೆ ಈ ಮಸೂದೆಗೆ ಬಿಜೆಪಿ ಅವಕಾಶ ಮಾಡಿಕೊಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ದ್ವೇಷ ಭಾಷಣಕ್ಕೆ ಮೂಗುದಾರ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು. ಆ ನಿಟ್ಟಿನಲ್ಲಿ ಈಗಾಗಲೇ ಸಚಿವ ಸಂಪುಟದಲ್ಲಿ ಇದಕ್ಕೆ ಅಸ್ತು ಅನ್ನಲಾಗಿದೆ. ಈಗಾಗಲೇ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮುಂದೆ ಅಧಿವೇಶನದಲ್ಲಿ ಇದನ್ನು ಮಂಡನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕರಡು ಮಸೂದೆಗೆ ಸಂಪುಟದಿಂದ ಒಪ್ಪಿಗೆ ಸಿಕ್ಕಿದ್ದಾಗಿದೆ.
ಈ ದ್ವೇಷ ಭಾಷಣ ಅಂತಂದ್ರೆ ಏನು ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಕಾಡುತ್ತೆ. ಧರ್ಮ, ಜನಾಂಗ, ಜಾತಿಗೆ ಹಾನಿ ಮಾಡುವಂಥ ಮಾತುಗಳಾಡೋದು, ಭಾಷಣವನ್ನ ಮಾಡೋದು, ಇದೆಲ್ಲದಕ್ಕೂ ಕೂಡ ಈ ಕಾಯ್ದೆ ತಡೆ ಒಡ್ಡುತ್ತೆ. ಅದರ ಜೊತೆಯಲ್ಲಿ ಈ ರೀತಿ ಏನಾದರೂ ಮಾಡಿದ್ರೆ ಮುಂದಿನ ದಿನಗಳಲ್ಲಿ 5 ವರ್ಷ ಶಿಕ್ಷೆ ಅಥವಾ 5,000 ದಂಡ ಇಂಥದ್ದು ಮಾಡುವಂಥ ಕಠಿಣ ಕ್ರಮವನ್ನು ನಿರ್ಬಂಧಿಸುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕ್ರಮಗಳಾಗುತ್ತೆ ಅನ್ನುವಂಥ ವಿಚಾರ ಈ ಕಾಯ್ದೆಯಲ್ಲಿ ಇರುತ್ತೆ. ಇನ್ನೇನು 3 ದಿನದಲ್ಲಿ ವಿಧಾನಮಂಡಲದ ಅಧಿವೇಶನ ಆರಂಭ ಆಗುತ್ತೆ, ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಈ ಅಧಿವೇಶನದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದಷ್ಟು ವಿಚಾರಗಳು ಚರ್ಚೆ ಆಗಬೇಕು, ಚರ್ಚೆ ಆಗುತ್ತೆ. ಆದರೆ ಈ ಬಾರಿಯ ಅಧಿವೇಶನದಲ್ಲಿ ಯಾವ ವಿಚಾರ ಚರ್ಚೆ ಆಗುತ್ತೆ ಅನ್ನುವಂಥ ಒಂದಷ್ಟು ಕುತೂಹಲಗಳಿದ್ವು. ಆದರೆ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ಈಗಾಗಲೇ ನಡೀತಾ ಇರುವಂಥದ್ದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ನಡುವೆ ಈ ಕುರ್ಚಿ ಫೈಟ್. ಅಧಿವೇಶನದ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಒಂದು ರೀತಿಯಲ್ಲಿ ಭಕ್ಷ್ಯ ಭೋಜನ ಸಿಕ್ಕಂತಾಗಿದೆ. ವಿಪಕ್ಷಗಳ ಕೈಗೆ ಚಾಟಿ ಕೊಟ್ಟು ಒಂದು ರೀತಿಯಲ್ಲಿ ಏಟ್ ತಿನ್ನುವಂಥ ರೀತಿಯಲ್ಲಿ ಆಯ್ತಾ ಸರ್ಕಾರಕ್ಕೆ ಅನ್ನುವಂಥ ಪ್ರಶ್ನೆ. ಈಗ ಸರ್ಕಾರ ಪಶ್ಚಾತ್ತಾಪ ಪಡ್ತಾ ಇದೆಯಾ? ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾವುದು ಹೊರಗಡೆ ಬರಬಾರ್ದು, ಬಡಬಡಿದಾಟ ಇಲ್ಲ, ಎಲ್ಲವೂ ಸರಿ ಇದೆ, ಒಗ್ಗಟ್ಟಲ್ಲಿದ್ದೀವಿ ಅನ್ನುವಂಥದ್ದನ್ನು ತೋರಿಸ್ಕೊಳ್ಳುವಂಥ ರೀತಿಯಲ್ಲಿ ಸರ್ಕಾರ ಹೇಳ್ತಾ ಇತ್ತು. ಆದರೆ ಅದೆಲ್ಲವೂ ಕೂಡ ಬಟಾ ಬಯಲಾಯಿತು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ನಂತರದಲ್ಲಿ. ಈಗ ವಿಪಕ್ಷಗಳಿಗೆ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಮುಗಿ ಬೀಳೋದಕ್ಕೆ, ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಕೋಲ್ ಕೊಟ್ಟು ಹೊಡೆಸ್ಕೊಂಡಂಗಾಯ್ತಾ ಅನ್ನುವಂಥ ಪ್ರಶ್ನೆ ಈಗ ಕಾಂಗ್ರೆಸ್ ಅಲ್ಲಿ ಮೂಡಿರೋದು. ಅದನ್ನ ಸರಿಪಡಿಸುವಂಥ ನಿಟ್ಟಿನಲ್ಲೂ ಕೂಡ ಈಗ ಕಾಂಗ್ರೆಸ್ ಚಿಂತನೆಗಳನ್ನ ನಡೆಸ್ತಾ ಇದೆ. ಆದರೆ ವಿಪಕ್ಷ ಬಿಜೆಪಿ ಹಾಗೆ JDS ಎರಡೂ ಕಡೆಗಳಲ್ಲೂ ಕೂಡ ಸರ್ಕಾರವನ್ನು ಕಟ್ಟಿ ಹಾಕೋದು ಹೇಗೆ, ಅದರ ಜೊತೆಯಲ್ಲಿ ಒಂದಷ್ಟು ಅವಿಶ್ವಾಸ ನಿರ್ಣಯವನ್ನು ಕೂಡ ಗೊತ್ತು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ನಿರ್ಧಾರಗಳನ್ನು ವಿಪಕ್ಷಗಳಿಂದ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಅಧಿವೇಶನದ ಸಂದರ್ಭದಲ್ಲಿ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗ್ತಾ ಇದೆ. ಇದಷ್ಟೇ ಅಲ್ಲ, ಈ ಸಿದ್ಧತೆಗಳು, ಈ ನಿರ್ಧಾರಗಳು ವಿಪಕ್ಷದಿಂದ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನಿಂದಲೂ ಕೂಡ ಕೌಂಟರ್. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ದೋಸ್ತಿ ಕುಸ್ತಿ. ರಾಜ್ಯ ಸರ್ಕಾರದಲ್ಲಿ ಈಗ ಉದ್ಭವಿಸಿರುವಂಥ ಈ ನಾಯಕತ್ವ ಗೊಂದಲ ಇದೆಯಲ್ಲ, ಅದೇ ಪ್ರಮುಖ ಅಸ್ತ್ರ. ಈ ಗೊಂದಲದಿಂದ ಆಡಳಿತದ ಮೇಲೆ ನೇರ ಪರಿಣಾಮ ಆಗಿದೆ ಅನ್ನುವಂಥದ್ದನ್ನು ಬಿಂಬಿಸೋದು ಸದ್ಯಕ್ಕೆ ಬಿಜೆಪಿ ಹಾಗೂ JDS ಮುಂದೆ ಇರುವಂಥ ಪ್ರಬಲ ಅಸ್ತ್ರ. ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ವಿಪಕ್ಷಗಳು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ನಿರ್ಣಯವನ್ನು ಮಂಡಿಸಿ ಸರ್ಕಾರದ ಮೇಲೆ ಒಂದಷ್ಟು ವಾಗ್ದಾಳಿಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಪಕ್ಷಗಳಿಂದ ಬಹಳ ಜೋರಿನ ತಯಾರಿ ಕೂಡ ನಡೀತಾ ಇದೆ. ರಾಜ್ಯದಲ್ಲಿ ಉದ್ಭವಿಸಿರುವಂಥ ಈ ನಾಯಕತ್ವ ಗೊಂದಲದಿಂದಾಗಿ, ಕುರ್ಚಿ ಕಿತ್ತಾಟದಿಂದಾಗಿ ಪ್ರತಿದಿನ CM ಜೊತೆಯಲ್ಲಿ DCM ಇಬ್ಬರ ಮನೆಯಲ್ಲೂ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಷ್ಟೇ ಆಗ್ತಾ ಇದೆ ಅನ್ನುವಂಥದ್ದನ್ನು ಬಿಂಬಿಸುವಂಥ ನಿಟ್ಟಿನಲ್ಲಿ ವಿಪಕ್ಷಗಳು ಕೂಡ ಈಗ ತಯಾರಿಯನ್ನು ನಡೆಸಿರೋದು. ಜೊತೆಗೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಗಳಾಗ್ತಾ ಇಲ್ಲ ಅನ್ನುವಂಥದ್ದನ್ನು ಮುಂದಿಟ್ಕೊಂಡು ಅಧಿವೇಶನದಲ್ಲಿ ಇದೇ ವಿಚಾರಕ್ಕೆ ವಾಗ್ದಾಳಿಯನ್ನು ನಡೆಸುವಂಥ ಸಿದ್ಧತೆಗಳನ್ನು ವಿಪಕ್ಷಗಳು ಮಾಡಿಕೊಳ್ತಾ ಇದೆ. ದಳ ಹಾಗೂ ಕಮಲ ಪಡೆ ರಣತಂತ್ರಕ್ಕೆ ಕಾಂಗ್ರೆಸ್ ಈಗ ಕೌಂಟರ್ ಪ್ಲಾನ್ ಕೂಡ ಮಾಡಿಕೊಂಡಿದೆ. ವಿರೋಧ ಪಕ್ಷಗಳಿಂದ ಟೀಕೆ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಟಿಪ್ಪಣಿಗಳನ್ನ ಕೇಳಬೇಕು ಅಂತ ಚಿಂತನೆಯನ್ನ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್. ಅಧಿವೇಶನದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನ ಹೋರಾಟವನ್ನ ಮಾಡಬೇಕು ಅಂತ CM DCM ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸಚಿವರಿಗೆ. ಸಚಿವರು, ಶಾಸಕರೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಿನ ಹೋರಾಟವನ್ನ ಮಾಡಬೇಕು, ಜೊತೆಗೆ ಎಲ್ಲರ ಧ್ವನಿ ಒಂದೇ ಆಗಿರಬೇಕು, ಯಾವುದೇ ರೀತಿಯ ವ್ಯತಿರಿಕ್ತ ಹೇಳಿಕೆಗಳು ಬರಬಾರದು ಅನ್ನುವಂಥ ಬಹಳ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೂಡ ಈಗಾಗಲೇ ನೀಡಲಾಗಿದೆ. ಸರ್ಕಾರದ ಸಾಧನೆಯ ವಿವರಣೆಯನ್ನು ನೀಡಿ ವಿಪಕ್ಷಗಳನ್ನು ಕಟ್ಟಿ ಹಾಕಬೇಕು ಅನ್ನುವಂಥ ಪ್ಲಾನ್ ಅನ್ನು ಈಗ ಕಾಂಗ್ರೆಸ್ ಕೂಡ ಮಾಡ್ತಾ ಇರೋದು, ಸರ್ಕಾರದ ಕಡೆಯಿಂದಲೂ ಕೂಡ ಈಗ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ರಾಜ್ಯದಲ್ಲಿ ಈ ವಾಚ್ ವಾರ್ ಶುರುವಾಗಿದೆ. CM ಹಾಗೂ DCM ಇಬ್ಬರು ಕೂಡ ಒಂದೇ ರೀತಿಯ ಕಾಸ್ಟ್ಲಿ ವಾಚ್ ಅನ್ನ ಕಟ್ಕೊಂಡಿದ್ರು. ಇದು ಈಗ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಜೊತೆಗೆ ಈ ವಾಚ್ ಪಾಲಿಟಿಕ್ಸ್ ಕೂಡ ಶುರುವಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಈ ದೃಶ್ಯವನ್ನ ಗಮನವಿಟ್ಟು ನೋಡಿ.
ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಕೈಯಲ್ಲಿ ಪಳಪಳನೆ ಅಂತ ಹೊಳಿತಾ ಇರುವಂತಹ ಈ ಗಡಿಯಾರ ಕಣ್ತುಂಬ ನೋಡಿ. ಇದು ಅಂತ್ಯಂತ ವಾಚ್ ಅಲ್ವೇ ಅಲ್ಲ, ಸಖತ್ ದುಬಾರಿ ವಾಚ್, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾರ್ಟಿಯರ್ ವಾಚ್. ಇದೇ ಐಷಾರಾಮಿ ವಾಚ್ ಈಗ ಕಾಂಗ್ರೆಸ್ ಬಿಜೆಪಿ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಡಿಸಿಎಂ ಕೈಯಲ್ಲಿರೋ ಕಾರ್ಟಿಯರ್ ವಾಚ್ ಕದ್ದಿದ್ದ, ದಾಖಲೆ ಬಿಡುಗಡೆ ಮಾಡುವಂತೆ ಛಲವಾದಿ ಸವಾಲ್. ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದ ಸಿಎಂ ಡಿಸಿಎಂ ಬೇರೆಯದ್ದೇ ಕಾರಣಕ್ಕೆ ಸುದ್ದಿಯಾಗಿದ್ರು. ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಕೈಯಲ್ಲಿದ್ದ ಕಾರ್ಟಿಯರ್ ಬ್ರ್ಯಾಂಡ್ನ ವಾಚ್ ಎಲ್ಲರ ಕಣ್ಣು ಕುಕ್ಕಿತ್ತು. ಲಕ್ಷಾಂತರ ರೂಪಾಯಿ ಮೌಲ್ಯದ ವಾಚ್ ಕಟ್ಟಿದ್ದ ಡಿಕೆಶಿ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. $24 ಲಕ್ಷದ ಕಾರ್ಟಿಯರ್ ವಾಚ್ ಡಿಸಿಎಂ ಡಿಕೆ ಶಿವಕುಮಾರ್ ಅಫಿಡವಿಟ್ನಲ್ಲಿ ನಮೂದಿಸಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಅಫಿಡವಿಟ್ನಲ್ಲಿ ಕೇವಲ ರೋಲೆಕ್ಸ್, ಹ್ಯೂಬ್ಲೈಟ್ ವಾಚ್ಗಳನ್ನು ಮಾತ್ರ ನಮೂದಿಸಿದ್ದಾರೆ. ಹಾಗಿದ್ರೆ ಕಾರ್ಟಿಯರ್ ವಾಚ್ ಕದ್ದ ಮಾಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದಾಖಲೆ ಬಿಡುಗಡೆ ಮಾಡುವಂತೆ ಕೂಡ ಬಂಡೆಗೆ ಸವಾಲ್ ಹಾಕಿದ್ದಾರೆ. ಛಲವಾದಿ ಮನೆಯಲ್ಲೇ ಕಾರ್ಟಿಯರ್ ವಾಚ್ ಕದ್ದಿದ್ದು. ನಾರಾಯಣಸ್ವಾಮಿಗೆ ಡಿಸಿಎಂ ಡಿಕೆಶಿ ಕೌಂಟರ್. ಛಲವಾದಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ನೋಡಿ. ಹೌದು, ನಾರಾಯಣಸ್ವಾಮಿ ಮನೆಯಲ್ಲಿ ಕಾರ್ಟಿಯರ್ ವಾಚ್ ಕದ್ದಿದ್ದು ಅಂತ ತಿರುಗೇಟು ಕೊಟ್ಟಿದ್ದಾರೆ ಡಿಕೆಶಿ. ರಾಜ್ಯ ರಾಜಕಾರಣದಲ್ಲಿ ವಾಚ್ ವಾರ್ ತಾರಕಕ್ಕೇರಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ ಸಮರಕ್ಕೆ ಕಾರಣವಾಗಿದೆ. ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತೋ ಏನು? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ದಂಥ ಈ ಷಡ್ಯಂತ್ರಿ ಗ್ಯಾಂಗ್ನ ಷಡ್ಯಂತ್ರ ಏನಿತ್ತು ಅದೆಲ್ಲವೂ ಕೂಡ ಎಕ್ಸ್ಪೋಸ್ ಆಗಿದೆ. ಒಂದು ಕಡೆಯಲ್ಲಿ 10 ದಿನಗಳಾಯಿತು ಬೇಲ್ ಸಿಕ್ಕಿ, ಆದರೂ ಕೂಡ ಇನ್ನು ಚಿನ್ನಯ್ಯನಿಗೆ ಹೊರಗಡೆ ಬರುವಂತಹ ಭಾಗ್ಯ ಕೂಡ ಸಿಕ್ಕಿಲ್ಲ. ಅದರ ನಂತರದಲ್ಲಿ ಯಾವಾಗ ಈ ಗ್ಯಾಂಗ್ನ ಅಸಲಿಯತ್ತು ಬಯಲಾಯಿತು, ಆಗ ಈ ಗ್ಯಾಂಗ್ ಹೊಸ ನಾಟಕವನ್ನು ಶುರು ಮಾಡಿಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಶ್ರೀ ಕ್ಷೇತ್ರದ ವಿರುದ್ಧ ಸಾಲು ಸಾಲು ಆರೋಪಗಳು ಸುಳ್ಳಾಗಿವೆ. ಧರ್ಮಸ್ಥಳ ವಿರುದ್ಧ ಕಟ್ಟಿದ 100 ಕಟ್ಟುಕತೆಗಳು ಮಣ್ಣಾಗಿವೆ. ಶವ ಹೂತಿಟ್ಟ ಕೇಸಿನಲ್ಲಿ ಪವಿತ್ರ ಸ್ಥಳಕ್ಕೆ ಮಸಿ ಬಳಿಯಲು ಮಾಡಿದ ಸಂಚು ಪಟಾಬಯಲಾಗಿದೆ. ಬುರುಡೆ ಗ್ಯಾಂಗ್ ಅಸಲಿ ಮುಖ ಎಕ್ಸ್ಪೋಸ್ ಆಗಿದೆ. ಸತ್ಯ ದರ್ಶನವಾಗ್ತಾ ಇದ್ದಂತೆ ಧರ್ಮಸ್ಥಳ ಷಡ್ಯಂತ್ರಿಗಳು ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ. ಎಸ್ಐಟಿ ಪುನಾರಚನೆಗೆ ಬಿ ಗ್ಯಾಂಗ್ ಡಿಮ್ಯಾಂಡ್. ಹೊಸ ನಾಟಕ ಶುರು ಮಾಡಿದ ಬುರುಡೆ ಗ್ಯಾಂಗ್. ಧರ್ಮಸ್ಥಳ ವಿರುದ್ಧ ಬುರುಡೆ ಬಿಟ್ಟಿದಂತಹ ಚಿನ್ನಯ್ಯ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಬೇಲ್ ಸಿಕ್ಕಿದ್ರು ಶಿರುಟಿಗೂ ಕೂಡ ಹಣವಿಲ್ಲದೆ ನರಳಾಡ್ತಾ ಇದ್ದಾನೆ. ಮಾಸ್ಕ್ ಮ್ಯಾನ್ ಕೂಡ ಬುರುಡೆ ಗ್ಯಾಂಗ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾನೆ. ಈಗ ಎಸ್ಐಟಿ ಮುಂದೆ ಇಡೀ ಷಡ್ಯಂತ್ರವನ್ನೆಲ್ಲ ಕಕ್ಕಿದ್ದಾನೆ. ಬಿ ಗ್ಯಾಂಗ್ಗೆ ಬಂಧನ ಭಯ ಶುರುವಾಗಿದೆ. ಹೀಗಾಗಿ ಧರ್ಮಸ್ಥಳ ಷಡ್ಯಂತ್ರಿಗಳು ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ. ಚಿನ್ನಯ್ಯಗೆ ತನಿಖಾ ತಂಡದವರು ಬೆದರಿಕೆ ಹಾಕ್ತಿದ್ರು. ಹೌದು ಸರ್, ಆಗಬೇಕದು ರೀಕಾನ್ಸ್ಟಿಟ್ಯೂಟ್ ಆಗಬೇಕು. ಯಾಕಂದ್ರೆ ಕೆಳಹಂತದ ಅಧಿಕಾರಿಗಳು ಚಿನ್ನಯ್ಯನಿಗೆ ಹೆದರಿಸಿ, ನಾನು ನೋಡಿ ಅವತ್ತಿನ ದಿನ ಏನಾಯ್ತು ನೀವು ಮುಂದೆ ಹೇಳ್ತಾ ಇದ್ದೀನಿ. ಅವನು ರಾತ್ರಿ ಬಂದು ನನಗೆ ಹೇಳ್ತಾ ಇದ್ದ. ಅವನು ಪ್ರತಿದಿನ ಬಂದ ತಕ್ಷಣ ಫಸ್ಟ್ ನನಗೆ ಹೇಳ್ತಾ ಇದ್ದ, ಸರ್ ಆಫೀಸರ್ ಒಬ್ಬರು ಹೆಸರು ಹೇಳಿದರು, ಅವ್ರ ಹೆಸರು ಬಹಿರಂಗವಾಗಿ ಹೇಳೋದು ಬೇಡ, ನಾನು ಯಾವ ಜಾಗದಲ್ಲಿ ತೆಗಿತೀನಿ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕರೆ ನನ್ನ ಗಲ್ಲಿಗೇರಿಸ್ತೇನೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸರ್ ಅಂತ ಹೆದರ್ಕೊಂಡಿದ್ದಾನೆ ಅವನು. ಹಿಂಗಾಗಿ ಅಂತ ಅಧಿಕಾರಿಗಳನ್ನ ಇಟ್ಕೊಂಡು ಇನ್ನು ಮುಂದೆ ಇನ್ವೆಸ್ಟಿಗೇಷನ್ ಮುಂದೆ ತಗೊಂಡು ಹೋಗೋದಕ್ಕಾಗೋದಿಲ್ಲ. ಎಸ್ಐಟಿ ಕೆಳ ಹಂತದ ಅಧಿಕಾರಿಗಳ ವಿರುದ್ಧ ಆರೋಪವಿದೆ. ಹಿಂಗಾಗಿ ಅಂತವ್ರು ತೆಗೆದು ಇನ್ನು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಅನೇಕ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ, ದಯವಿಟ್ಟು ಅವ್ರನ್ನ ತಗೊಂಡು ನೀವು ಇನ್ವೆಸ್ಟಿಗೇಷನ್ ಮುಂದೆ ಮಾಡಿ ಅಂತ ಹೇಳಿ ನಾವು ಇದು ಮಾಡ್ತೀವಿ. ಕೆಳ ಹಂತದ ಒಂದು 2-3 ಜನ ಅಧಿಕಾರಿಗಳ ಮೇಲೆ ಆರೋಪ ಇದೆ. ಬಟ್ ಎಂಟೈರ್ SIT ವಿರುದ್ಧ ನಾವೇನು ಇದು ಮಾಡ್ತಾ ಇಲ್ಲ. SIT ನಡಿಬೇಕು ಅಂತಾನೆ ನಮ್ದು ಇದನ್ನಿದೆ. ಹಿಂಗಾಗಿನೇ ಅಭಿಷೇಕ್ ಏನು ರಿಟ್ ಪಿಟಿಷನ್ ಹಾಕಿದ್ದೆ, FIR ಸ್ಕ್ವಾಶ್ ಮಾಡಬೇಕು ಅಂತೇಳಿ ಆ ರಿಟ್ ಪಿಟಿಷನ್ ಅನ್ನ ವಿಡ್ರಾ ಮಾಡ್ಕೊಂಡಿದ್ದಾರೆ. ಚಿನ್ನಯ್ಯನ ಕುಟುಂಬಸ್ಥರು ಸುಳ್ಳು ಹೇಳುತ್ತಿದ್ದಾರೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದು ಕಂಟಿನ್ಯೂಸ್ ಆಗಿ ವಿನಾಕಾರಣ ಸುಳ್ಳು ಹೇಳ್ತಾ ಇದ್ರೆ ಅದನ್ನು ವಾಸ್ತವ ಏನಿದೆ ನಮ್ಗೆ ಗೊತ್ತಿದೆ. ಅವ್ರು ತುಂಬಾ ಮುಗ್ಧರವರು. ನಾವು ಹಿಂಗಾಗಿ ನಾನು ಅವ್ರ ಮೇಲೆ ಟೀಕೆ ಮಾಡಕ್ ಹೋಗಲ್ಲ. ಪಾಪ ದುಡ್ಕೊಂಡು ತಿನ್ನೋರು ಅವರು.
ಅವ್ರ ಮನೆಯವರು ಕೂಡ ನಾವು ಸುಮಾರು ಜನ ಪರಿಚಯ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದೀವಿ. ಅವನಿಗೆ ಶ್ಯೂರಿಟಿ ಕೊಟ್ಟು ಅವನನ್ನು ಹೊರಗಡೆ ತರಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅಲ್ಲ, ಹೇಳ್ಸಿದ್ರು ಅನ್ನೋದು ನೀವು ಆ ಥರ ಹಂಗೆ ಹೇಳೋದು ಸರಿಯಲ್ಲ, ನಾವು ಒಪ್ಕೊಳ್ಳೋದಕ್ಕೆ. ನೀವು ಕೂಡ ಸಾಕಷ್ಟು ವಿಡಿಯೋದಲ್ಲಿ ನೋಡಿದ್ದೀರಿ ಅದನ್ನ. ಅವನೇ ಬಂದು ಹೇಳಿದ್ದಕ್ಕೆ ಎಲ್ಲರೂ ಒಂದು ಆ ಥರ ತೀರ್ಮಾನ ತೊಗೊಂಡಿದ್ದು ಏನಿಲ್ಲ, ಅದು ದೊಡ್ಡ ಸಮಸ್ಯೆ ಏನಲ್ಲ. ಅವನಿಗೆ ಬೇಲ್ ಕೊಡಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಆರೋಪವಿರೋ ಕಾರಣ SIT ಪುನರ್ರಚನೆ ಆಗಬೇಕು. ಇದು ಯಾವುದು ಕೂಡ ಬುರುಡೆ ಕೇಸ್ ಅಲ್ಲ, ಧರ್ಮಸ್ಥಳ ಪ್ರಕರಣಗಳು. SIT ತನಿಖೆ ನಡೀತಾ ಇದೆ ಮತ್ತು SIT ರೀಕಾನ್ಸ್ಟಿಟ್ಯೂಟ್ ಆಗಬೇಕಿದು. ಅದು ಪುನರ್ ರಚನೆ ಆಗಬೇಕದು. ಯಾಕಂತ ಹೇಳಿದರೆ ಸಾಕಷ್ಟು ಅಪವಾದ SIT ಕೆಳಹಂತದ ಅಧಿಕಾರಿಗಳ ಮೇಲೆ ಸಾಕಷ್ಟು ಅಪವಾದ ಇದೆ. ಹೀಗಾಗಿ ಅವ್ರನ್ನ ಇಟ್ಕೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದು ಬೇಡ ಅಂತ ಹೇಳಿ ಅದ್ರ ಬಗ್ಗೆನೂ ಕೂಡ ನಾವು ಒಂದು ಪಿಟಿಷನ್ ಹಾಕ್ತಾ ಇದ್ದೇವೆ. ನೋಡಿದ್ರಲ್ಲ, ಧರ್ಮಸ್ಥಳ ಬುರುಡೆ ಕೇಸಿನಲ್ಲಿ ಸತ್ಯ ದರ್ಶನವಾಗ್ತಾ ಇದ್ದಂತೆ ಬುರುಡೆ ಗ್ಯಾಂಗ್ ಹೊಸ ನಾಟಕವನ್ನ ಶುರು ಮಾಡಿದೆ. ಮೊದಲು SIT ರಚನೆಗೆ ಪಟ್ಟು ಹಿಡಿದಿದ್ದ ಬಿ ಗ್ಯಾಂಗ್ ಇದೀಗ ಅದೇ ವಿಶೇಷ ತನಿಖಾ ತಂಡದ ವಿರುದ್ಧ ಆರೋಪ ಮಾಡ್ತಾ ಇದೆ. ಇಷ್ಟೆಲ್ಲ ಆದ ಮೇಲೂ ಕೂಡ ಷಡ್ಯಂತ್ರಿಗಳ ತಳಕ್ಕೆ ಸರ್ಕಾರ ಕುಣಿಯುತ್ತಾ ಅಂತ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.